ಹೇ ನ್ಯೂಬೀಸ್, ಈಗ ನಾವು ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂಡ್ ಸಬ್ ಇನ್ಸ್ಪೆಕ್ಟರ್ 2018 ಕ್ವೆಶನ್ ಪೇಪರಲ್ಲಿ ಬಂದಿದ್ದಂಥ ಮೆಂಟಲ್ ಎಬಿಲಿಟಿ ಕ್ವೆಶನ್ಸನ್ನು ಸಾಲ್ವ್ ಮಾಡ್ತಾ ಇದ್ದೀವಿ. ಕ್ವೆಶನ್ ಸಾಲ್ವ್ ಮಾಡಬೇಕಾದ್ರೆ ಆ ಟಾಪಿಕ್ ಕೂಡ ನಾನು ಮೆನ್ಷನ್ ಮಾಡ್ತೀನಿ. ಓದಬೇಕಾದ್ರೆ ಆ ಟಾಪಿಕ್ ಮೇಲೆ ಇನ್ನಷ್ಟು ಕಾನ್ಸಂಟ್ರೇಟ್ ಮಾಡಿ. ಓಕೆ, ಫಸ್ಟ್ ಟಾಪಿಕ್ ಯಾವುದಿದೆ ಅಂತ ಅಂದರೆ ರೇಷಿಯೋ, ಪ್ರಪೋರ್ಷನ್ ಆ್ಯಂಡ್ ವೇರಿಯೇಷನ್. ಇದು ಆಬಿಟ್ಯೂಡಲ್ಲಿ ಬರುವಂಥ ಬೇಸಿಕ್ ಟಾಪಿಕ್. ಐ ಕ್ಲಿಯರ್? ನೀವು ಇದನ್ನು ಅರ್ಥ ಮಾಡಿಕೊಂಡ್ರೆ ಎಷ್ಟೊಂದು ಟಾಪಿಕ್ಗೆ ಶಾರ್ಟ್ಕಟ್ಸ್ನ ಕ್ರಿಯೇಟ್ ಮಾಡ್ಬೋದು. Okay, question is, a person earns ₹1,200 per day and spend 800 rupees. Find the ratio of his saving to expenditure. ನೋಡಿ, ಒಬ್ಬ ವ್ಯಕ್ತಿಯು ದಿನಕ್ಕೆ 1,200 ದುಡಿಯುತ್ತಾನೆ ಮತ್ತು 800 ಖರ್ಚು ಮಾಡುತ್ತಾನೆ. ಅವನ ಖರ್ಚಿನೊಂದಿಗೆ ಉಳಿತಾಯದ ಅನುಪಾತವನ್ನು ಕಂಡುಹಿಡಿಯಿರಿ. ಅನುಪಾತ ಅಂತ ಅಂದರೆ ರೇಷಿಯೋ. ಫಸ್ಟ್ ಒಂದು ಇನ್ಕಮ್ ಎಷ್ಟಿದೆ? 1,200 ಅಲ್ವಾ? ಎಕ್ಸ್ಪೆಂಡಿಚರ್, ಸ್ಪೆಂಡ್ ಅಂದರೆ ಎಕ್ಸ್ಪೆಂಡಿಚರ್, ಖರ್ಚು ಮಾಡೋದು, 800 ಆಯಿತಾ. ಸೇವಿಂಗ್ ಫಾರ್ಮುಲಾ ಹೇಳ್ಬೋದಾ? ಸೇವಿಂಗ್ ಇಸ್ ಈಕ್ವಲ್ ಟು ಇನ್ಕಮ್ ಮೈನಸ್ ಎಕ್ಸ್ಪೆಂಡಿಚರ್. ಅವ್ರು ಎಷ್ಟು ದುಡಿತಾರೆ ಮೈನಸ್ ಎಷ್ಟು ಖರ್ಚು ಮಾಡ್ತಾರೆ, ಅಷ್ಟೇ. 800. ಓಕೆ, ಏನು ಬರುತ್ತೆ ಆನ್ಸರು? 400 rupees ಸೇವಿಂಗ್ ಮಾಡ್ತಾರೆ. ಅವ್ರೇನು ಕೇಳ್ತಾ ಇರೋದು? ಫೈಂಡ್ ದ ರೇಷಿಯೋ ಆಫ್ ಎ ಸೇವಿಂಗ್ ಆ್ಯಂಡ್ ಎಕ್ಸ್ಪೆಂಡಿಚರ್. ಸೇವಿಂಗ್ ಮತ್ತು ಎಕ್ಸ್ಪೆಂಡಿಚರ್ ಮಧ್ಯದಲ್ಲಿ ರೇಷಿಯೋ ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ. ಸೊ ಸೇವಿಂಗ್ ಎಷ್ಟಾಗುತ್ತೆ? 400 rupees, ಎಕ್ಸ್ಪೆಂಡಿಚರು 800. ಸೊ ಇಟ್ ಈಸ್ 1:2. ಸಿಂಪಲ್ ಅಲ್ವಾ? ಆಪ್ಷನ್ ಏನಿದೆ ನೋಡಿ, ಆಪ್ಷನ್ ಸಿ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್. ರೇಷಿಯೋ ಪ್ರಪೋರ್ಷನಲ್ಲಿ ಇನ್ನೂ ಒಂದು ಏನು ಅಂತ ಅಂದರೆ ನೋಡಿ, 1:2 ಬೇರೆ, 2:1 ಬೇರೆ. ತುಂಬ ಹುಷಾರಾಗಿರಬೇಕು. ಫಸ್ಟ್ ಇರೋದು ಸೇವಿಂಗ್ ಅಲ್ವಾ? ಸೊ ಫಸ್ಟ್ ಸೇವಿಂಗ್ನ ಕೂರಿಸಿ. ಅರ್ಥ ಆಗ್ತಿದೆಯಾ? ಅದಾದಮೇಲೆ ಎಕ್ಸ್ಪೆಂಡಿಚರು. ಐ ಹೋಪ್ ನಿಮಗೆ ಈ ಕ್ವೆಶನ್ ಅರ್ಥ ಆಗಿದೆ ಅಂತ. ಓಕೆ, ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವೆಶನ್ ಇಸ್ ಫ್ರಮ್ ಟೈಮ್, ಸ್ಪೀಡ್ ಆ್ಯಂಡ್ ಡಿಸ್ಟೆನ್ಸ್. ವೈ ಕವರ್ಸ್ ಹಾಫ್ ಆಫ್ ಹಿಸ್ ಡಿಸ್ಟೆನ್ಸ್ ವಿತ್ 20 km/h and remaining half with 30 km/h. What is the average speed during the whole journey? ನೋಡಿ, ವೈಯು ಅರ್ಧದಷ್ಟು ಅವನ ದೂರವನ್ನು 20 km/h ಕ್ರಮಿಸುತ್ತಾನೆ ಮತ್ತು 30 km/h ಉಳಿದರ್ಧ ದೂರವಾಗಿರುತ್ತದೆ. ಹಾಗಾದರೆ ಅವನ ಇಡೀ ಯಾತ್ರೆಯಲ್ಲಿನ ಸರಾಸರಿ ದೂರವೆಷ್ಟು? ಸರಾಸರಿ ದೂರ ಅಂತ ಅಂದರೆ ಆವ್ರೇಜ್ ಸ್ಪೀಡ್. ಆವ್ರೇಜ್ ಸ್ಪೀಡ್ ಟಾಪಿಕಲ್ಲಿ ಡಿಸ್ಟೆನ್ಸಸ್ ಸೇಮ್ ಇರಬೇಕಾದ್ರೆ ಒಂದು ಸಿಂಪಲ್ ಫಾರ್ಮುಲಾ ಇದೆ ನೋಡಿ. ಆವ್ರೇಜ್ ಸ್ಪೀಡ್ ಇಸ್ ಈಕ್ವಲ್ ಟು 2s1 s2 ಡಿವೈಡೆಡ್ ಬೈ s1 ಪ್ಲಸ್ s2. ಇದಿಲ್ಲ ಅಂತ ಅಂದರೆ ಈ ಥರ ತಗೊಳ್ಳಿ. 2 by average speed is equal to 1 by s1 plus 1 by s2. ಯಾವಾಗ ಈ ಫಾರ್ಮುಲಾ ಹಾಕಬೇಕು ಅಂತ ಅಂದರೆ ನೋಡಿ, ಇವಾಗ ಹೋಲ್ ಜರ್ನಿ ಇದೆ, ಅರ್ಧದಷ್ಟು ಏನಾಗುತ್ತೆ 20 km/h ಸ್ಪೀಡಲ್ಲಿ ಹೋಗ್ತಾ ಇದ್ದಾರೆ. ಇನ್ನು ಅರ್ಧ ಏನಾಗ್ತಾ ಇದೆ 30 km/h ಸ್ಪೀಡಲ್ಲಿ ಹೋಗ್ತಾ ಇದ್ದಾರೆ, 30 km/h ಸ್ಪೀಡಲ್ಲಿ ಹೋಗ್ತಾ ಇದ್ದಾರೆ ಅಲ್ವಾ. ಡಿಸ್ಟೆನ್ಸಸ್ ಸೇಮ್ ಇದೆ ಅಂದರೆ ನೋಡಿ, ಟೋಟಲ್ 6 ಕಿಲೋಮೀಟರ್ದು ಅಂತ ತಗೊಳ್ಳೋಣ. ಏನಾಗ್ತಾ ಇದೆ? ಫಸ್ಟು 3 ಕಿಲೋಮೀಟರು 20 km/h ಸ್ಪೀಡು, ನೆಕ್ಸ್ಟು 3 ಕಿಲೋಮೀಟರ್ಸು 30 km/h ಸ್ಪೀಡಲ್ಲಿ ಹೋಗ್ತಾ ಇರೋದು. ಸೊ ಎರಡು ಸೇಮ್ ಡಿಸ್ಟೆನ್ಸ್ ಕೊಟ್ಟಿದ್ದಾಗ ಆವ್ರೇಜ್ ಸ್ಪೀಡ್ ಫಾರ್ಮುಲಾ ಇದಾಗುತ್ತೆ, 2s1 s2 ಡಿವೈಡೆಡ್ ಬೈ s1 ಪ್ಲಸ್ s2. ಅದೇ 3 ಕೊಟ್ಟಿದ್ರು ಅಂದರೆ ಅವಾಗ 3 by average speed is equal to 1 by s1 plus 1 by s2 plus 1 by s3. ಇದೇ ಥರ 4 ಕೊಟ್ಟಿದ್ರು ಅಂದರೆ 4 by average speed is equal to 1 by s1 plus 1 by s2 plus 1 by s3 plus 1 by s4. ಈ ಥರ ನೀವು ಕಂಟಿನ್ಯೂ ಮಾಡ್ಕೊತಾ ಹೋಗ್ಬೋದು. ಮೈ ಕ್ಲಿಯರ್? ಈಗ ವೆರಿ ಸಿಂಪಲ್ ಈ ಫಾರ್ಮುಲಾನ ಯೂಸ್ ಮಾಡ್ತೀನಿ. 2 × 20 × 30 ಡಿವೈಡೆಡ್ ಬೈ 20 ಪ್ಲಸ್ 30 50 ಆಗುತ್ತೆ. 0 ಕ್ಯಾನ್ಸಲ್ ಮಾಡೋಣ. 1s 4s ಯಾ ನೋಡಿ, 4 2s 8, 8 3s 24 km/h. ದಿಸ್ ಇಸ್ ದ ಆನ್ಸರ್. ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂತ. ನೆಕ್ಸ್ಟ್ ಕ್ವೆಶನ್ ಇಸ್ ಫ್ರಮ್ ಟೈಮ್ ಆ್ಯಂಡ್ ವರ್ಕ್. ಇಫ್ ಎ ಕಂಪ್ಲೀಟ್ಸ್ ಅ ಸರ್ಟನ್ ಪೀಸ್ ಆಫ್ ವರ್ಕ್ ಇನ್ 1 day, ದ ಸೇಮ್ ವರ್ಕ್ ಟು ಕಂಪ್ಲೀಟ್ ಬಿ ಟೇಕ್ಸ್ 3 days. For a project to complete, if A takes 5 days, then find the number of days taken by B to finish the same work. ನೋಡಿ, ಇಲ್ಲಿ ಒಂದು ವೇಳೆ ಎ ಒಂದು ದಿನದಲ್ಲಿ ಚಿಲ್ಲರೆ ಕೆಲಸ ಸ್ವಲ್ಪ ಮಾಡಿದರೆ ಅದೇ ಕೆಲಸವನ್ನು ಪೂರ್ಣಗೊಳಿಸಲು ಬಿಯು 3 ದಿನಗಳನ್ನು ತೆಗೆದುಕೊಳ್ಳುತ್ತಾನೆ. ಒಂದು ಯೋಜಿತ ಕಾರ್ಯವನ್ನು ಮುಗಿಸಲು ಒಂದು ವೇಳೆ ಎಯು 5 ದಿನಗಳನ್ನು ಪಡೆದುಕೊಂಡರೆ ಅದೇ ಯೋಜಿತ ಕಾರ್ಯವನ್ನು ಮುಗಿಸಲು ಬಿಗೆ ಬೇಕಾಗುವ ಒಟ್ಟು ದಿನಗಳನ್ನು ಕಂಡುಹಿಡಿಯಿರಿ.
ತುಂಬ ಸಿಂಪಲ್ ಆಗಿದೆ ಕ್ವೆಶನ್ನು. ಇದರಲ್ಲಿ ನಾವು ರೇಷಿಯೋ ತೊಗೊಳ್ಳೋಣ. ನಾನು ಹೇಳಿದ್ದೆ ಅಲ್ವಾ ಸ್ಟಾರ್ಟಿಂಗಲ್ಲೇ, ರೇಷಿಯೋ ಟಾಪಿಕ್ನ ಯೂಸ್ ಮಾಡಿಕೊಂಡು ನಾವು ಈಸಿಯಾಗಿ ಕ್ವೆಶನ್ಸನ್ನು ಸಾಲ್ವ್ ಮಾಡ್ಬೋದು. ಇಲ್ಲಿ ನೋಡಿ, ಟೈಮ್ ಟೇಕನ್ ಬೈ ಎ 1 ದಿನದಲ್ಲಿ ಮಾಡುವಂಥ ಕೆಲಸನ ಬಿ 3 ದಿನದಲ್ಲಿ ಮಾಡುತ್ತೆ. ಅರ್ಥ ಆಗ್ತಿದೆಯಾ? ಅದೇ ಎ 5 ದಿನದಲ್ಲಿ ಮಾಡುವಂಥ ಕೆಲಸನ ಬಿ ಎಷ್ಟು ದಿನ ತೊಗೋಬೋದು? ಇಷ್ಟೇ, ಸಿಂಪಲ್. 1ಗೆ ಏನು ಮಲ್ಟಿಪ್ಲೈ ಮಾಡಿದರೆ 5 ಸಿಗುತ್ತೆ, ಇಂಟು 5 ಅಲ್ವಾ, ಅದನ್ನೇ ಇಲ್ಲಿ ಮಲ್ಟಿಪ್ಲೈ ಮಾಡಿ ಅಷ್ಟೇ. ಸೊ 15 days ಇಸ್ ದ ಆನ್ಸರ್. ಅರ್ಥ ಆಗ್ತಿದೆಯಾ? ಇಲ್ಲಾಂದರೆ ನಿಮ್ಮ ಫೇವ್ರೆಟ್ ಮೆಥಡ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಇದೆಯಲ್ವಾ, 1 × x = 3 × 5. ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ? 15. ನೋಡಿ, 15 days ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಆಪ್ಷನ್ ಡಿ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಈಸಿ ಇದೆ ಅಲ್ವಾ? ನೀವು ಈ ನೆಕ್ಸ್ಟ್ ಕ್ವೆಶನ್ ಪ್ರಾಫಿಟ್ ಆ್ಯಂಡ್ ಲಾಸ್ ಇಂದ ಆಗಿದೆ. If a shopkeeper sold a certain article at rupees 220 and incurs a loss of 12%, find the cost price of an article. ನೋಡಿ, ಒಂದು ವೇಳೆ ಒಬ್ಬ ಅಂಗಡಿಯವನು ಒಂದು ವಸ್ತುವನ್ನು 220ಕ್ಕೆ ಮಾರಿ ಮತ್ತು 12% ನಷ್ಟಕ್ಕೆ ಗುರಿಯಾಗಿದ್ದಾನೆ. ಹಾಗಾದರೆ ವಸ್ತುವಿನ ಬೆಲೆಯನ್ನು ಕಂಡುಹಿಡಿಯಿರಿ. ಕೊಟ್ಟಿರುವಂಥ ವ್ಯಾಲ್ಯೂ ಸೆಲ್ಲಿಂಗ್ ಪ್ರೈಸ್. ಓಕೆ, ಸೆಲ್ಲಿಂಗ್ ಪ್ರೈಸ್ 220 rupees. ಲಾಸ್ ಪರ್ಸೆಂಟೇಜ್ ಏನು ಕೊಟ್ಟಿದ್ದಾರೆ? 12%. ಲಾಸ್ ಪರ್ಸೆಂಟೇಜ್ ಅಂತ ಅಂದರೆ ಈ ಥರ 100 - 12. ಪ್ರಾಫಿಟ್ ಪರ್ಸೆಂಟ್ ಅಂತ ಹೇಳಿದರೆ 100 + 12. ಓಕೆ, ಏನು 100 - 12? 88%. ಓಕೆ, 88% ಅಂತ ಅಂದರೆ ಹೆಂಗೆ ಬರಿಬೋದು? 88 / 100 ಈ ಥರ ಬರ್ಕೋಬೇಕು. ಓಕೆ, ನೋಡಿ, ಈ ಥರ ಕ್ವೆಶನ್ ಬಂದಾಗ ನೀವೇನು ಮಾಡ್ತೀರಾ ಅಂತ ಅಂದರೆ, ನಾರ್ಮಲ್ ಆಗಿ ಇದರಿಂದ 12% ತೆಗಿತೀರಾ. 12% ತೆಗೆದು ಲಾಸ್ ಆಗಿರೋದ್ರಿಂದ ಇದರಿಂದ ಮೈನಸ್ ಮಾಡ್ತೀರಾ ಅಲ್ವಾ? ಅದನ್ನು ನೀವು ಕಾಸ್ಟ್ ಪ್ರೈಸ್ ಅಂತ ಅನ್ಕೋತೀರಾ. ಅದು ತಪ್ಪು. ಆ ಥರ ನಾವು ಯಾವುದ್ರ ಮೇಲೆ ಮಾಡ್ಬೋದು ಅಂತ ಅಂದರೆ ಕಾಸ್ಟ್ ಪ್ರೈಸ್ ಮೇಲೆ ಮಾಡ್ಬೋದು, ನಾಟ್ ಆನ್ ಸೆಲ್ಲಿಂಗ್ ಪ್ರೈಸ್. ಅರ್ಥ ಆಗ್ತಿದೆಯಾ? ಡೈರೆಕ್ಟಾಗಿ ವ್ಯಾಲ್ಯೂ ಮೇಲೆ ಡೀಲ್ ಮಾಡ್ತೀನಿ ಅಂತ ಅಂದರೆ ಅದು ಕಾಸ್ಟ್ ಪ್ರೈಸ್ ಮೇಲೆ ಮಾತ್ರ, ನಾಟ್ ಆನ್ ಸೆಲ್ಲಿಂಗ್ ಪ್ರೈಸ್. ಇದನ್ನ ನೆನ್ಪಿಟ್ಕೊಳ್ಳಿ. ಓಕೆ, ಇಲ್ಲಾಂದರೆ ಆರಾಮ್ಸೆ ಲಾಸ್ ಪರ್ಸೆಂಟೇಜ್ ಆಫ್ ಕಾಸ್ಟ್ ಪ್ರೈಸ್ ಇಸ್ ಈಕ್ವಲ್ ಟು ಸೆಲ್ಲಿಂಗ್ ಪ್ರೈಸ್. ಲಾಸ್ ಪರ್ಸೆಂಟೇಜ್ ವ್ಯಾಲ್ಯೂ ಗೊತ್ತಲ್ವಾ? 88%. ಆಫ್ ಬದಲು ಏನು ತೊಗೊಳ್ಳೋಣ? ಇಂಟು ಕಾಸ್ಟ್ ಪ್ರೈಸ್ ಗೊತ್ತಿಲ್ಲ, ಅದನ್ನು CP ಅಂತಲೇ ತೊಗೊಳ್ಳಿ. ಸೆಲ್ಲಿಂಗ್ ಪ್ರೈಸ್ ಗೊತ್ತು 220. 88% ಅಂತ ಅಂದರೆ 88 / 100 ಇಂಟು ಕಾಸ್ಟ್ ಪ್ರೈಸ್ ಇಸ್ ಈಕ್ವಲ್ ಟು 220. ಕಾಸ್ಟ್ ಪ್ರೈಸ್ ತೊಗೊಳ್ಳಿ. ಇವಾಗ ಕಾಸ್ಟ್ ಪ್ರೈಸ್ ಇಸ್ ಈಕ್ವಲ್ ಟು 220 ಇಂಟು ಇದನ್ನು RHS ಕಳಿಸ್ಬೇಕಾದ್ರೆ ಉಲ್ಟಾ ಮಾಡಬೇಕು, ಅಂದರೆ 100 / 88. ಸಿಂಪಲ್. ಇದೇನಾಗುತ್ತೆ? 11 20s 11 8s 4 2s 4 5s. ಸಿಂಪಲ್ ವ್ಯಾಲ್ಯೂ 500 ಡಿವೈಡೆಡ್ ಬೈ 2. ಹಾಫ್ ಆಫ್ 500 ಅಂತ ಅಂದರೆ 250 rupees. This is the cost price. Option B is the answer for this question. I hope this is clear. Next question is from percentage topic. The population of a town in the first year increases by 10% and in the next year it decreases by 10%. If the present population be 20,000, then the population after 2 years will be. ಒಂದು ನಗರದ ಜನಸಂಖ್ಯೆಯು ಮೊದಲ ವರ್ಷದಲ್ಲಿ 10% ಅಷ್ಟು ಜಾಸ್ತಿ ಆಗುತ್ತೆ ಮತ್ತು ಮುಂದಿನ ವರ್ಷದಲ್ಲಿ 10% ಅಷ್ಟು ಕಮ್ಮಿ ಆಗುತ್ತೆ. ಒಂದು ವೇಳೆ ಪ್ರಸ್ತುತ ಜನಸಂಖ್ಯೆ 20,000ವಾದರೆ ಮುಂದಿನ 2 ವರ್ಷಗಳ ನಂತರ ಇರುವ ಜನಸಂಖ್ಯೆ ಎಷ್ಟು? ಇಲ್ಲೇನಾದರೂ ಆಪ್ಷನಲ್ 20,000 ಅಂತ ಕೊಟ್ಟಿದ್ದರೆ ನೀವು ಅದನ್ನೇ ಟಿಕ್ ಮಾಡ್ತಿದ್ರಿ ಅಲ್ವಾ? ನೋಡಿ, ಫಸ್ಟ್ 10% ಇನ್ಕ್ರೀಸ್ ಆಗಿದೆ, ನೆಕ್ಸ್ಟ್ 10% ಡಿಕ್ರೀಸ್ ಆಗಿದೆ, ಅಂದರೆ ಏನು ಚೇಂಜಸ್ಸೇ ಆಗಿರಲ್ಲ, 20,000 ಇರ್ತಾರೆ ಅಂತ ಹೇಳ್ತಿದ್ರಿ. ರಾಂಗ್. ಬಿ ವೆರಿ ಕೇರ್ಫುಲ್. ನೋಡಿ, ಇಲ್ಲಿ ಫಸ್ಟಲ್ಲಿ ಏನು ಹೇಳ್ತಾ ಇದ್ದಾರೆ? 20,000 ಇದ್ದಾರೆ ಅಲ್ವಾ? ಫಸ್ಟ್ ಇಯರ್ ಏನಾಗ್ತಾ ಇದೆ? 10% ಜಾಸ್ತಿ ಆಗ್ತಾ ಇದೆ. 20,000ಗೆ 10% ಅಂದರೆ ಹೆಂಗೆ? ಯಾವುದೇ ನಂಬರ್ದು 10% ತೆಗಿಬೇಕಾದ್ರೆ ಆ ನಂಬರನ್ನು 10ಇಂದ ಡಿವೈಡ್ ಮಾಡಿ. ಅರ್ಥ ಆಗ್ತಿದೆಯಾ? ಸೊ 20,000 ಡಿವೈಡ್ ಬೈ 10 ಅಂದರೆ 2,000 ಜಾಸ್ತಿ ಆಗುತ್ತೆ. ಅಂದರೆ ಫಸ್ಟ್ ಇಯರ್ ಆದಮೇಲೆ ಎಷ್ಟು ಜನ ಇರ್ಬೋದು? 20,000 + 2,000 22,000. ಅರ್ಥ ಆಗ್ತಿದೆಯಾ? ಸೆಕೆಂಡ್ ಇಯರ್ ಏನಾಗ್ತಾ ಇದೆ? 10% ಕಮ್ಮಿ ಆಗ್ತಾ ಇದೆ ಅಲ್ವಾ? 10% ಆಫ್ 22,000, ನಾಟ್ 20,000. ಅರ್ಥ ಆಯ್ತಾ? 10% ಆಫ್ 22,000 ಅಂದರೆ 2,200. ಇಷ್ಟು ಜನ ಕಮ್ಮಿ ಆಗ್ತಾರೆ. ಅಂದರೆ ನೋಡಿ, 22,000 - 2,200.
ಆನ್ಸರ್ ಏನಾಗುತ್ತೆ ನೋಡಿ, 22,000 2000 ತೆಗೀರಿ 20,000 ಮತ್ತು 200 ತೆಗೆದ್ರೆ 19,800. This is the answer for this question. Option D is the answer for this question, not 20,000. ನೋಡಿ 19,800. ನಾವು ಅನ್ಕೊಂಡಿರ್ತೀವಿ ಏನು ಚೇಂಜಸ್ ಆಗಿರಲ್ಲ ಅಂತ, ಆದರೆ ಅಲ್ಲಿ ಯಾವಾಗಲೂ ಕಮ್ಮಿ ಆಗಿರ್ತಾರೆ. 1% ಜಾಸ್ತಿ ಆಗಿ ಅದೇ ಪರ್ಸೆಂಟ್ ಕಮ್ಮಿ ಆದರೆ ಡೆಫಿನೆಟ್ಲಿ ಆಗಿ ವ್ಯಾಲ್ಯೂ ಕಮ್ಮಿ ಆಗಿರುತ್ತೆ. ಕ್ಲಿಯರ್? ಎಷ್ಟು ಪರ್ಸೆಂಟ್ ಕಮ್ಮಿ ಆಗಿರುತ್ತೆ ಅಂತ ಹೇಳಲಿಕ್ಕೆ ಒಂದು ಫಾರ್ಮುಲಾ ಇದೆ ನೋಡಿ, x² ಡಿವೈಡೆಡ್ ಬೈ 100% ಡಿಕ್ರೀಸ್ ಆರ್ ಲಾಸ್. ಓಕೆ, x² ಅಂತ ಅಂದರೆ ಅಲ್ಲಿ 10 ಅಂತ ಕೊಟ್ಟಿದ್ದಾರಲ್ವಾ, ಅದು 10² ಡಿವೈಡೆಡ್ ಬೈ 100 ಡಿವೈಡ್ ಬೈ 100 1% ಕಮ್ಮಿ ಆಗಿರ್ತಾರೆ ಅಂತ. ನೋಡಿ 20,000ಗೆ 1% ಅಂತ ಅಂದರೆ ಯಾವುದಾದ್ರೂ ನಂಬರ್ದು 10%ನ ಕಂಡುಹಿಡಿಯಬೇಕಾದ್ರೆ ಆ ನಂಬರನ್ನು 10ಇಂದ ಡಿವೈಡ್ ಮಾಡಿ. ಅದೇ 1%ನ ಕಂಡುಹಿಡಿಯಬೇಕಾದ್ರೆ ಆ ನಂಬರನ್ನು 100ಇಂದ ಡಿವೈಡ್ ಮಾಡಬೇಕು. ಅರ್ಥ ಆಗ್ತಿದೆಯಾ? ಸೊ 20,000ನ 100ಇಂದ ಡಿವೈಡ್ ಮಾಡಿದ್ರೆ ಏನು ಉಳ್ಕೊಳ್ಳುತ್ತೆ? 200 ಉಳ್ಕೊಳ್ಳುತ್ತೆ ಅಲ್ವಾ? ಆ 200ನ್ನು ಇದರಿಂದ ಮೈನಸ್ ಮಾಡಿ ಅಷ್ಟೇ, 19,800. ಈ ಥರನೂ ನೀವು ಸಾಲ್ವ್ ಮಾಡ್ಬೋದು. ಕ್ಲಿಯರ್? ನೆಕ್ಸ್ಟ್ ಕ್ವೆಶನ್ ಇಸ್, ಇನ್ ಅ ಗಾರ್ಡನ್ 16 2/3% ಆಫ್ trees are mango trees. If the total number of trees in the garden is 360, find the number of other types of trees in the garden. ನೋಡಿ, ಒಂದು ತೋಟದಲ್ಲಿ 16 2/3% ರಷ್ಟು ಮರಗಳು ಮಾವಿನ ಮರಗಳು. ಒಂದು ವೇಳೆ ತೋಟದಲ್ಲಿರುವ ಒಟ್ಟು ಮರಗಳ ಸಂಖ್ಯೆ 360 ಆದರೆ ತೋಟದಲ್ಲಿರುವ ಇತರ ಜಾತಿಯ ಮರಗಳ ಸಂಖ್ಯೆ ಕಂಡುಹಿಡಿಯಿರಿ. ಓಕೆ, ನೋಡಿ ಇಲ್ಲಿ ಫಸ್ಟು ನಿಮಗೆ ಇದ್ರದ್ದು ಫ್ರ್ಯಾಕ್ಷನ್ ವ್ಯಾಲ್ಯೂ ಬರಬೇಕು. ನೋಡಿ, ಫ್ರ್ಯಾಕ್ಷನ್ ವ್ಯಾಲ್ಯೂ ಅಂತ ಅಂದರೆ 10% ಅಂತ ತಗೊಳ್ಳೋಣ. 10% ಫ್ರ್ಯಾಕ್ಷನ್ ವ್ಯಾಲ್ಯೂ ಏನಂತ ಕೇಳಿದ್ರೆ 10 ಡಿವೈಡೆಡ್ ಬೈ 100 ದಟ್ ಈಸ್ 1/10. 10% ಫ್ರ್ಯಾಕ್ಷನ್ ವ್ಯಾಲ್ಯೂ 1/10. ಅದೇ ಥರ 20% ಫ್ರ್ಯಾಕ್ಷನ್ ವ್ಯಾಲ್ಯೂ ಏನು ಅಂತ ಕೇಳಿದ್ರೆ 1/5. 1 ಔಟ್ ಆಫ್ 5 ಅಂತಲೂ ಹೇಳ್ಬೋದು ಇದನ್ನು. ಓಕೆ, ಸೇಮ್ 16 2/3% ಫ್ರ್ಯಾಕ್ಷನ್ ವ್ಯಾಲ್ಯೂ ಏನು ಅಂತ ಕೇಳಿದ್ರೆ 1/6. ನೋಡಿ, ಇದನ್ನು ಹೆಂಗೆ ತೊಗೋಬೋದು ಗೊತ್ತಾ? ಪ್ರತಿ 6 ಮರಕ್ಕೆ ಒಂದು ಮ್ಯಾಂಗೋ ಟ್ರೀ ಇದೆ ಅಂತ ಅರ್ಥ ಇದು. ಇನ್ನು ಮಿಕ್ಕಿದ 5 ಬೇರೆ ಟ್ರೀಸ್ ಆಗಿರುತ್ತೆ. ಸೊ ರೇಷೋ ಕಂಡುಹಿಡಿಯೋಣ. ಮ್ಯಾಂಗೋ ಟ್ರೀ ಎಷ್ಟು ಅದರ್ ಟ್ರೀಸ್, ಆಯಿತಾ? ಮ್ಯಾಂಗೋ ಟ್ರೀ ಒಂದಿದ್ರೆ ಬೇರೆದು 5 ಇರುತ್ತೆ. ಪ್ರತಿ ಒಂದೊಂದು ಮ್ಯಾಂಗೋ ಟ್ರೀಗೂ ಬೇರೆ ಟ್ರೀಗಳು 5 ಇರುತ್ತೆ. ಈಗ ಅವ್ರು ಏನು ಹೇಳ್ತಾ ಇದ್ದಾರೆ, ಟೋಟಲ್ ಆಗಿ 360 ಟ್ರೀಸ್ ಇದ್ದರೆ ಬೇರೆ ಮರಗಳದ್ದು ಸಂಖ್ಯೆ ಎಷ್ಟಿದೆ ಅಂತ ಕೇಳ್ತಾ ಇದ್ದಾರೆ ಅಲ್ವಾ? ನೋಡಿ, ಪ್ರತಿ 6 ಮರಕ್ಕೂ 5 ಮರಗಳು ಬೇರೆದಿರುತ್ತೆ. ಅದೇ 360 ಮರಗಳಿಗೆ ಎಷ್ಟಿರುತ್ತೆ ಅಷ್ಟೇ. ವೆರಿ ಸಿಂಪಲ್. ಆನ್ಸರ್ ಇಸ್ 300. ನೋಡಿ, ಬೇರೆ ಮರಗಳ ಕೌಂಟು 300 ಇರುತ್ತೆ. ಅದೇ ಮ್ಯಾಂಗೋ ಟ್ರೀ ಕೇಳಿದ್ರೆ ಈ ಥರ ತೊಗೋಬೇಕಾಗಿತ್ತು. ಪ್ರತಿ 6 ಮರಕ್ಕೆ ಒಂದು ಟ್ರೀ ಮ್ಯಾಂಗೋ ಟ್ರೀ ಇರುತ್ತೆ. ಅದೇ 360 ಮರಕ್ಕೆ ಎಷ್ಟಿರುತ್ತೆ? ಸಿಂಪಲ್, 60 ಇಸ್ ದ ಆನ್ಸರ್. ನೋಡಿ, 60 ಇಸ್ ದ ಆನ್ಸರ್. ಈಗ ಅವ್ರು ಕೇಳ್ತಾ ಇರೋದು ಬೇರೆ ಟ್ರೀ ಎಷ್ಟಿದೆ ಅಂತ ಅಲ್ವಾ? 300 ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂತ. ಇದು ಬಂದುಬಿಟ್ರೆ ಆರಾಮ್ಸೆ ಬಂದುಬಿಡುತ್ತೆ. ಈ ವ್ಯಾಲ್ಯೂ ನೋಡಿದ ತಕ್ಷಣ ಎದುರ್ಕೊಬಾರ್ದು. 16 2/3% ಅಂತ ನೋಡಿದ ತಕ್ಷಣ 1/6 ನೆನಪಾಗಬೇಕು. ಹೋಪ್ ಐ ಆಮ್ ಕ್ಲಿಯರ್. Nibis, next question is from averages. 16 liters of kerosene is mixed with 5 liters of petrol. The price of the kerosene is 12 per liter and the price of the petrol is 33 per liter. The average price of the mixture per liter is, ನೋಡಿ, 16 ಲೀಟರ್ ಸೀಮೆ ಎಣ್ಣೆಯನ್ನು 5 ಲೀಟರ್ ಪೆಟ್ರೋಲ್ನೊಂದಿಗೆ ಮಿಶ್ರಗೊಳಿಸಿ ಸೀಮೆ ಎಣ್ಣೆಯ ಬೆಲೆ ಲೀಟರ್ಗೆ 12 ರೂಪಾಯಿ ಮತ್ತು ಪೆಟ್ರೋಲಿನ ಬೆಲೆ ಲೀಟರ್ಗೆ 33 ರೂಪಾಯಿ. ಮಿಶ್ರಣದ ಸರಾಸರಿ ಬೆಲೆ ಲೀಟರ್ಗೆ, ಸರಾಸರಿ ಅಂತ ಅಂದರೆ ಆವ್ರೇಜ್. ಓಕೆ, ಆವ್ರೇಜ್ ಪ್ರೈಸ್ ಈಕ್ವಲ್ ಟು ಕೆರೋಸಿನ್ ಎಷ್ಟು ಲೀಟರ್ಸ್ ತೊಗೊಂಡಿದ್ದಾರೆ? 16 ಲೀಟರ್ಸು. ಒಂದೊಂದು ಲೀಟ್ರಿಗೂ 12 ರೂಪಾಯಿ ಪ್ಲಸ್ ಪೆಟ್ರೋಲ್ ಎಷ್ಟು ಲೀಟರ್ಸ್ ತೊಗೊಂಡಿದ್ದಾರೆ? 5 ಲೀಟ್ರು. ಪ್ರತಿಯೊಂದು ಲೀಟರ್ಗೂ ಎಷ್ಟು ರೂಪಾಯಿ? 33 rupees. ಕ್ಲಿಯರ್? ಡಿವೈಡೆಡ್ ಬೈ ಟೋಟಲ್ ಲೀಟರ್ಸ್. ನೋಡಿ, 16 ಲೀಟರ್ಸ್ ಕೆರೋಸಿನ್ನು, 5 ಲೀಟರ್ಸ್ ಪೆಟ್ರೋಲ್. ನೋಡಿ, ಇದು ವೆಯ್ಟೆಡ್ ಆವ್ರೇಜ್ ಫಾರ್ಮುಲಾ. ಇಲ್ಲಿ ವೆಯ್ಟ್ಸ್ ಡಿಫ್ರೆಂಟ್ ಇದೆ ಅಲ್ವಾ, ಅದಕ್ಕೆ ನೀವು ಈ ಥರ ತೊಗೋಬೇಕು. ಇದನ್ನು ಸಿಂಪ್ಲಿಫೈ ಮಾಡಿ ಆನ್ಸರ್ ತೊಗೊಳ್ಳಿ ಅಷ್ಟೇ. ಓಕೆ, 16 into 12, 12, 1 carry over, 8 plus 1, 9 and this 1, 192 plus 33 5s are 165 divided by 21. Okay, numerator values na add ಮಾಡಿ 357 divided by 21.
ಮೈ ಕ್ಲಿಯರ್? ಈಗ ನೋಡಿ, ಇದನ್ನು ರೆಡ್ಯೂಸ್ ಮಾಡಲಿಕ್ಕೆ ಈಸಿ ಟೆಕ್ನಿಕ್ನ ಯೂಸ್ ಮಾಡ್ಬೋದು. ಡಿನಾಮಿನೇಟರ್ 21 ಇದೆ ಅಲ್ವಾ, 21 ಜೊತೆ ಯಾವುದನ್ನು ಮಲ್ಟಿಪ್ಲೈ ಮಾಡಿದ್ರೆ 357 ಆನ್ಸರ್ ಸಿಗುತ್ತೆ ಅಂತ ನೋಡಬೇಕು. ಇಲ್ಲಿ ಎಂಡಿಂಗ್ ನಂಬರ್ 1 ಇದೆ, ಇಲ್ಲಿ ಎಂಡಿಂಗ್ ನಂಬರ್ 7. ಸೊ ವಾಟ್ ಝಾ ಇಟ್ ಶುಡ್ ಬಿ? ಚೆಕ್ ಮಾಡಿ. 7 17 27 37 ಅಲ್ವಾ? ಸೊ ಆಪ್ಷನ್ ಎ ಮತ್ತು ಆಪ್ಷನ್ ಸಿನ ಡಿಲೀಟ್ ಮಾಡ್ಬೋದು. ಮೈ ಕ್ಲಿಯರ್? ದೆನ್ ಇಲ್ಲಿ ನೋಡಿ, 21 1 ಇದನ್ನು 21 1 ತೊಗೋಬೇಕಾ 2 ತೊಗೋಬೇಕಾ? 21 2 42, 35ಗಿಂತ 42 ಜಾಸ್ತಿ ಇದೆ. ಸೊ 2 ತೊಗೊಳಕ್ಕಾಗಲ್ಲ, ಅಂದರೆ 1 ತೊಗೋಬೇಕು. ಇಲ್ಲಿ ಆಪ್ಷನ್ ಚೆಕ್ ಮಾಡಿ, 1 ಎಲ್ಲಿದೆ? ಇಲ್ಲಿದೆ ಅಲ್ವಾ? ಆಪ್ಷನ್ ಬಿ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಅಷ್ಟೇ. ಇದು ವ್ಯಾಲ್ಯೂ ಏನಾಗುತ್ತೆ? 17 ರೂಪೀಸ್. ಇದು ಆವ್ರೇಜ್ ಪ್ರೈಸ್. ಓಕೆ, ಆಪ್ಷನ್ ಬಿ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್. ನಿಬೀಸ್, ಇದು ಸೆಕೆಂಡ್ ಕ್ವೆಶನ್ ಆಗಿದೆ ಆವ್ರೇಜ್ ಟಾಪಿಕಿಂದ. ನೋಡಿ, ದ ಆವ್ರೇಜ್ ಸ್ಯಾಲರಿ ಆಫ್ ಆಲ್ ದ 60 ಎಂಪ್ಲಾಯೀಸ್ ಇನ್ ಅನ್ ಆಫೀಸ್ ಇಸ್ rupees 12,000 per month. If the number of executives are double the number of non-executive employees, then the total number of non-executive employees are. ಒಂದು ಆಫೀಸಿನ 60 ನೌಕರರ ಸರಾಸರಿ ಒಂದು ತಿಂಗಳಿನ ಸಂಬಳವು 12,000. ಒಂದು ವೇಳೆ ಕಾರ್ಯನಿರ್ವಾಹಕರ ಸಂಖ್ಯೆಯು ಕಾರ್ಯನಿರ್ವಾಹಕರಲ್ಲದವರ ಸಂಖ್ಯೆಗಿಂತ ಇಮ್ಮಡಿಯಾಗಿದ್ದರೆ ಕಾರ್ಯನಿರ್ವಾಹಕರಲ್ಲದ ನೌಕರರ ಸಂಖ್ಯೆಯು. ಲಾಸ್ಟ್ ಕ್ವೆಶನಲ್ಲಿ ಏನಾಗಿತ್ತು? ಆವ್ರೇಜ್ ಪ್ರೈಸ್ನ ಕೇಳಿದ್ರು ಅಲ್ವಾ? ಈ ಕ್ವೆಶನಲ್ಲಿ ಆವ್ರೇಜ್ ಸ್ಯಾಲರಿ ಆಲ್ರೆಡಿ ಕೊಟ್ಟಿದ್ದಾರೆ. ಆಫೀಸಲ್ಲಿ ಟೋಟಲ್ ಆಗಿ 60 ಜನ ಇದ್ದಾರೆ. ಅವ್ರದ್ದು ಆವ್ರೇಜ್ ಸ್ಯಾಲರಿ ಎಷ್ಟಾಗುತ್ತೆ? 12,000 ಆಗುತ್ತೆ. ಅಂದರೆ ಆವ್ರೇಜ್ ಸ್ಯಾಲರಿ, ಆವ್ರೇಜ್ ಪ್ರೈಸು ಆಲ್ರೆಡಿ ಕೊಟ್ಟಿದ್ದಾರೆ. ಅದು ವ್ಯಾಲ್ಯೂ 12,000. ಅರ್ಥ ಆಗಿದೆಯಾ? ಈಗ ನಾನು ನೋಡಿ, ಎಕ್ಸಿಕ್ಯೂಟಿವ್ ನಾನ್ ಎಕ್ಸಿಕ್ಯೂಟಿವ್ ಅಂತ ತೊಗೊಳ್ಳೋಣ. ಓಕೆ, ಎಕ್ಸಿಕ್ಯೂಟಿವ್ನ ಎಕ್ಸ್ ಮೆಂಬರ್ಸ್ ಅಂತ ತೊಗೊಂಡ್ರೆ ನಾನ್ ಎಕ್ಸಿಕ್ಯೂಟಿವ್ ಎಷ್ಟು ಜನ ಇರಬೇಕು? 60 ಮೈನಸ್ ಎಕ್ಸ್. ಐ ಕ್ಲಿಯರ್? ಎಕ್ಸಿಕ್ಯೂಟಿವ್ ಎಕ್ಸ್ ಮೆಂಬರ್ಸ್ ಇದ್ದಾರೆ ಅಂತ ಅಂದರೆ ನಾನ್ ಎಕ್ಸಿಕ್ಯೂಟಿವ್ ಎಷ್ಟು ಇರಬೇಕು? 60 ಮೈನಸ್ ಎಕ್ಸ್ ಅಲ್ವಾ? ನೋಡಿ, ಆವ್ರೇಜ್ ಪ್ರೈಸ್ ಆಲ್ರೆಡಿ ಗೊತ್ತಿದೆ, 12,000 ಇಸ್ ಈಕ್ವಲ್ ಟು ಎಷ್ಟು ಜನ ಎಕ್ಸಿಕ್ಯೂಟಿವ್ಸ್ ಇದ್ದಾರೆ? ಎಕ್ಸ್ ಇದ್ದಾರೆ. ಅವ್ರದ್ದು ಇನ್ಕಮ್ ಎಷ್ಟು? ಒಬ್ಬೊಬ್ರದ್ದು ಗೊತ್ತಿಲ್ಲ. ಸೊ I1 ಅಂತ ತೊಗೊಳ್ಳೋಣ. ಪ್ಲಸ್ ನಾನ್ ಎಕ್ಸಿಕ್ಯೂಟಿವ್ ಎಷ್ಟು ಜನ ಇದ್ದಾರೆ? 60 ಮೈನಸ್ ಎಕ್ಸ್. ಅವ್ರದ್ದು ಇನ್ಕಮ್ ಎಷ್ಟು? ಒಬ್ಬೊಬ್ರದ್ದು ಗೊತ್ತಿಲ್ಲ. I2 ಅಂತ ತೊಗೊಳ್ಳೋಣ. ಡಿವೈಡೆಡ್ ಬೈ ಎಷ್ಟು ಜನ ಇದ್ದಾರೆ? ಟೋಟಲ್ ಆಗಿ 60 ಮೆಂಬರ್ಸ್ ಇದ್ದಾರೆ ಅಲ್ವಾ? ಅದು ಡಿನಾಮಿನೇಟರಿಗೆ ಬರಬೇಕು. ಐ ಕ್ಲಿಯರ್? ಇಫ್ ದ ನಂಬರ್ ಆಫ್ ಎಕ್ಸಿಕ್ಯೂಟಿವ್ಸ್ ಆರ್ ಡಬಲ್ ದ ನಂಬರ್ ಆಫ್ ನಾನ್ ಎಕ್ಸಿಕ್ಯೂಟಿವ್ಸ್ ಅಂತ ಅಂದರೆ ಓಕೆ, ಈ ವ್ಯಾಲ್ಯೂ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ತೆಗಿಬೋದು. ಆದರೆ ವಾಟ್ ಅಬೌಟ್ I1 ಆ್ಯಂಡ್ I2? ಅವ್ರದ್ದು ಇನ್ಕಮ್ ಗೊತ್ತಿಲ್ಲ ಅಲ್ವಾ? ಸೊ ನಾವು ಇದನ್ನು ಆನ್ಸರ್ ಮಾಡಲಿಕ್ಕೆ ಆಗಲ್ಲ. ಕೆನಾಟ್ ಬಿ ಡಿಟರ್ಮೈನ್ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್. ವೇರಿಯಬಲ್ ಜಾಸ್ತಿ ಇದ್ದಾಗ ಆನ್ಸರ್ ಮಾಡೋಕ್ಕಾಗಲ್ಲ. ಒಂದ್ಸಲ ಚೆಕ್ ಮಾಡಿ ಆಯಿತಾ? ಆಗಿಲ್ಲ ಅಂತ ತಕ್ಷಣ ಕೆನಾಟ್ ಬಿ ಡಿಟರ್ಮೈನ್, ಅದು ಒಂದು ವ್ಯಾಲಿಡ್ ಆಪ್ಷನ್ ಆಗಿರುತ್ತೆ. ಓಕೆ, ಕೆನಾಟ್ ಬಿ ಡಿಟರ್ಮೈನ್ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್. ನೆಕ್ಸ್ಟ್ ಕ್ವೆಶನ್ ಇಸ್ ಫ್ರಮ್ ಮಿಕ್ಸರ್ಸ್ ಅಂಡ್ ಅಲಿಗೇಷನ್. A milkman mixes 20 liters of water with 80 liters of milk. After selling 1/4 of his quantity, he adds water to reach the same quantity that he has sold. What is the current proportion of the water to the milk? See, ಒಬ್ಬ ಹಾಲು ಮಾರುವವನು 80 ಲೀಟರಿನ ಹಾಲಿನೊಂದಿಗೆ 20 ಲೀಟರಿನ ನೀರನ್ನು ಬೆರೆಸುತ್ತಾನೆ. ಇದರ ಪ್ರಮಾಣದಲ್ಲಿ 1/4 ಮಾರಿದ ನಂತರ ಆತನು ಮೊದಲಿನ ಅಳತೆಯಷ್ಟು ಹಾಲಿನ ಪ್ರಮಾಣ ಹೆಚ್ಚಿಸಲು ಮಾರಿದಷ್ಟು ಹಾಲಿನ ಪ್ರಮಾಣದಲ್ಲಿ ನೀರು ಬೆರೆಸುತ್ತಾನೆ. ಹಾಗಾದರೆ ಪ್ರಸ್ತುತ ಹಾಲಿನಲ್ಲಿರುವ ನೀರಿನ ಪ್ರಮಾಣವೆಷ್ಟು? ರೇಷಿಯೋ ಕೇಳ್ತಾ ಇದ್ದಾರೆ. ಓಕೆನಾ? ಫಸ್ಟ್ ವಾಟರ್ ಮತ್ತು ಮಿಲ್ಕ್ ರೇಷಿಯೋ ಎಷ್ಟಿದೆ ಅಂತ ನೋಡೋಣ. ವಾಟರ್ ಮಿಲ್ಕ್. ಓಕೆ, 20 ಲೀಟರ್ಸ್ ವಾಟರ್, 80 ಲೀಟರ್ಸ್ ಮಿಲ್ಕು. ಏನಾಗುತ್ತೆ? ಇದು 1:4 ಆಗುತ್ತೆ. ಇಷ್ಟು ರೇಷಿಯೋ ಇದೆ. ಅರ್ಥ ಆಯ್ತಾ? ಇದರಲ್ಲಿ ಏನಾಯಿತು? ಟೋಟಲ್ ಇವಾಗ 100 ಲೀಟರ್ಸ್ ಆಯಿತು. ಎರಡು ಸೇರಿಸ್ಕೊಂಡು 100 ಲೀಟರ್ಸ್ ಆಯಿತು. 1/4 ಆಫ್ ದ ಕ್ವಾಂಟಿಟಿ ಅಂತ ಅಂದರೆ ಕಾಲು ಭಾಗ ಅಂತ ಅಂದರೆ ವಾಟ್ ಇಸ್ 1/4? 1/4 ಆಫ್ 100 ಇಸ್ 25 ಲೀಟರ್ಸ್. ಈ 100 ಲೀಟರ್ಸಲ್ಲಿ 25 ಲೀಟರ್ಸನ್ನು ಮಾರ್ತಾನೆ. ಅರ್ಥ ಆಗ್ತಿದೆಯಾ? ಈಗ ನಮ್ಮ ಹತ್ರ ಉಳ್ಕೊಂಡಿರೋದು ಎಷ್ಟು? 100 ಮೈನಸ್ 25, 75 ಲೀಟರ್ಸ್ ಉಳ್ಕೊಂಡಿದೆ. ಐ ಕ್ಲಿಯರ್? ಈಗ ಅವ್ರು ಏನಾದರೂ ಇದರಲ್ಲಿ ಈ 75 ಲೀಟರ್ಸಲ್ಲಿ ಎಷ್ಟು ವಾಟರ್ ಇದೆ, ಎಷ್ಟು ಮಿಲ್ಕ್ ಇದೆ ಅಂತ ಕೇಳಿದ್ರೆ ಆರಾಮ್ಸೆ ಹಿಡಿಬೋದು. ಏನಕ್ಕೆ? ನಾವು ಈ ಮಿಕ್ಸ್ಚರ್ಗೆ ಇನ್ನೂ ಏನೂ ಆ್ಯಡ್ ಮಾಡಿಲ್ಲ. ಅರ್ಥ ಆಗ್ತಿದೆಯಾ? ಬರೀ ರಿಮೂವ್ ಮಾಡಿದ ತಕ್ಷಣ ಈ ರೇಷಿಯೋ ವ್ಯಾಲ್ಯೂ ಚೇಂಜ್ ಆಗಲ್ಲ. ಆ್ಯಡ್ ಮಾಡಿದ್ರೆ ಮಾತ್ರ ರೇಷಿಯೋ ವ್ಯಾಲ್ಯೂ ಚೇಂಜ್ ಆಗುತ್ತೆ. ಐ ಕ್ಲಿಯರ್? ಈಗ ನಾನು ವಾಟರ್ ಎಷ್ಟಿದೆ ಅಂತ ತಿಳ್ಕೊಬೋದು. ಹೇಗೆ ನೋಡಿ, ರೇಷಿಯೋ ವೈಸಲ್ಲಿ ಹೇಳಬೇಕು ಅಂತ ಅಂದರೆ ಇದೆರಡನ್ನ ಆ್ಯಡ್ ಮಾಡ್ಕೊಳ್ಳಿ. 5 ಲೀಟರ್ಸಲ್ಲಿ 1 ಲೀಟರ್ ವಾಟರ್ ಇರುತ್ತೆ. ಅದೇ ಥರ ಮಿಲ್ಕ್ ಅಂತ ಬಂದಾಗ 5 ಲೀಟರ್ಸಲ್ಲಿ 4 ಲೀಟರ್ಸ್ ಮಿಲ್ಕ್ ಇರುತ್ತೆ.
ಅದೇ 75 ಲೀಟರ್ಸಲ್ಲಿ ಇಂಟು 75, ಇದು ನಮ್ಗೆ ಆಲ್ರೆಡಿ ಗೊತ್ತಿದೆ ಅಲ್ವಾ. ಏನು ಆನ್ಸರ್ ಬರುತ್ತೆ? 15 ಲೀಟರ್ಸ್ ವಾಟರ್ ಆ್ಯಂಡ್ 60 ಲೀಟರ್ಸ್ ಮಿಲ್ಕ್ ಇದೆ. ಮೈ ಕ್ಲಿಯರ್? ನೋಡಿ, ವಾಟರ್ ಇಸ್ ಟು ಮಿಲ್ಕ್ ರೇಷಿಯೋ ತೊಗೊಂಡ್ರೆ 15 ಲೀಟರ್ಸ್ ವಾಟರ್, 60 ಲೀಟರ್ಸ್ ಮಿಲ್ಕ್. ಇದನ್ನು ರೆಡ್ಯೂಸ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ನೋಡಿ, ಈ ಆ್ಯಡ್ಸ್ ವಾಟರ್ ಟು ರೀಚ್ ದ ಸೇಮ್ ಕ್ವಾಂಟಿಟಿ ದಟ್ ಹಿ ಹ್ಯಾಸ್ ಸೋಲ್ಡ್. ಅವನು ಎಷ್ಟು ಕ್ವಾಂಟಿಟಿ ಮಾರಿದ್ದ? 25 ಲೀಟರ್ಸ್ ಅಲ್ವಾ, ಅಷ್ಟೇ ಲೀಟರ್ಸ್ದು ವಾಟರನ್ನು ಆ್ಯಡ್ ಮಾಡ್ತಾರೆ. ದಟ್ ಈಸ್ ದ ಮೀನಿಂಗ್ ಆಫ್ ದಟ್ ಲೈನ್. ಈಗ ಇದನ್ನು ರೆಡ್ಯೂಸ್ ಮಾಡಿ ಆನ್ಸರ್ ಸಿಗುತ್ತೆ. ವೆರಿ ಸಿಂಪಲ್. ನೋಡಿ, ವಾಟರ್ ಇಸ್ ಟು ಮಿಲ್ಕ್ ಇಸ್ ಈಕ್ವಲ್ ಟು 40 is to 60. ರೆಡ್ಯೂಸ್ ಮಾಡಿ ಇದನ್ನು 2 is to 3. ಆಪ್ಷನ್ ಎ is the answer for this question. Next question is from progression topic. In an arithmetic progression series, find the 7th term of, ನೋಡಿ, -7, -2, 3, 8 ಈ ಥರ ಕಂಟಿನ್ಯೂ ಮಾಡ್ತಾ ಹೋಗ್ತಾ 7th ಟರ್ಮ್ ಯಾವುದು ಅಂತ ಕೇಳ್ತಾ ಇರೋದು. ಅಂಕಗಣಿತದ ಸಂಖ್ಯಾ ಶ್ರೇಣಿ ಅಂತ ಅಂದರೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ. ಮೈ ಕ್ಲಿಯರ್? 7ನೇ ಶ್ರೇಣಿಯನ್ನು ಕಂಡುಹಿಡಿಯಿರಿ. ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಅಂದರೆ ಎ ಪಿಯಲ್ಲಿ ಡಿಫ್ರೆನ್ಸ್ ಸೇಮ್ ಇರುತ್ತೆ, ಅದನ್ನು ತಿಳ್ಕೊಳ್ಳಿ. ಓಕೆ, ಸೊ -2 ಮೈನಸ್ ಆಫ್ -7 ಅಂದರೆ ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್. ಓಕೆ, ಸೊ ಏನಾಗುತ್ತೆ? ಇದು -2 + 7 ವ್ಯಾಲ್ಯೂ ಏನಾಗುತ್ತೆ? +5. ಇದು ಡಿಫ್ರೆನ್ಸ್ ವ್ಯಾಲ್ಯೂ. Am I clear? Then what is the first number? -7. ಸೆಕೆಂಡ್ ನಂಬರ್ -2. 5 ಆ್ಯಡ್ ಆಗ್ತಾ ಹೋಗ್ತಾ ಇದೆ. ನೋಡಿ, ಇದಕ್ಕೆ +5 ಮಾಡಿದ್ರೆ -2 + 5 3 ಬರುತ್ತೆ. ದೆನ್ +5 ಮಾಡಿದ್ರೆ 8, +5 ಮಾಡಿದ್ರೆ 13, ದೆನ್ +5 ಮಾಡಿದ್ರೆ 18. ಓಕೆ, +5 ಮಾಡಿದ್ರೆ 23, ನೆಕ್ಸ್ಟ್ +5 ಮಾಡಿದ್ರೆ 28. ಈ ಥರ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಮೈ ಕ್ಲಿಯರ್? ಅವ್ರು ಕೇಳ್ತಾ ಇರೋದು 7th ಟರ್ಮ್. ನೋಡಿ, ಇದು ಫಸ್ಟ್ ಟರ್ಮ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್, 7th ಅಂದರೆ ಆನ್ಸರು 23 ಆಗಬೇಕು. ಅರ್ಥ ಆಗ್ತಿದೆಯಾ? 7th ಟರ್ಮ್ ಇಲ್ಲೇ ಹತ್ತದಲ್ಲಿರೋದ್ರಿಂದ ಈ ಥರ ತೊಗೊಂಡಿದ್ದೀನಿ. ಇಲ್ಲ ಅಂದರೆ ಯು ಕ್ಯಾನ್ ಯೂಸ್ ದ ಫಾರ್ಮುಲಾ Tn = A + n - 1 × T. ಇದು ಅರ್ಥಮೆಟಿಕ್ ಪ್ರೋಗ್ರೆಷನ್ದು ಫಾರ್ಮುಲಾ. ಓಕೆ, Tn ಅಂತ ಅಂದರೆ 7th ಟರ್ಮ್ ಬೇಕಲ್ವಾ, ಸೊ T7 ಅಂತ ತೊಗೊಳ್ಳೋಣ. ಎ ಅಂತ ಅಂದರೆ ಫಸ್ಟ್ ಟರ್ಮ್, -7 ಇಸ್ ದ ಫಸ್ಟ್ ಟರ್ಮ್, ಪ್ಲಸ್ ಎನ್ ಅಂತ ಅಂದರೆ ಇದು ಈ 7 ಇದೆ ಅಲ್ವಾ, ಇದು ಕ್ಲಿಯರ್. 7 - 1. ಡಿ ಅಂತ ಅಂದರೆ ಡಿಫ್ರೆನ್ಸ್, 5 ಅಂತ ಸಿಕ್ಕಿದೆ ಅಲ್ವಾ. ಸಿಂಪ್ಲಿಫೈ ವಿತ್ ದಿಸ್, ಗೆಟ್ ದ ಆನ್ಸರ್. ದಟ್ಸ್ ಇಟ್. ನೋಡಿ, -7 + 6 × 5 = 30. ವಾಟ್ ಇಸ್ 30 - 7? 23. ಇದೇ 7th ಟರ್ಮ್ ಅಷ್ಟೇ. Am I clear? ಆಪ್ಷನ್ ಬಿ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಈಸಿ ಇದೆ ಅಲ್ಲ? ಎಸ್, ಲೆಟ್ಸ್ ಕಂಟಿನ್ಯೂ. ಈಗ ಸಾಲ್ವ್ ಮಾಡ್ತಾ ಇರೋವಂಥ ಕ್ವೆಶನ್ನು ಸಿಂಪ್ಲಿಫಿಕೇಶನ್ ಟಾಪಿಕಿಂದ ಆಗಿದೆ. ಈ ಟಾಪಿಕಿಂದ ಬರುವಂಥ ಕ್ವೆಶನ್ಸಿಗೆ ಸ್ಕೂಲ್ ಲೆವೆಲ್ ನಾಲೆಜ್ ಇದ್ರೆ ಸಾಕು. ಅರ್ಥ ಆಗ್ತಿದೆಯಾ? ಇಲ್ಲಿ ನೋಡಿ, ಕನ್ಸಿಡರ್ z = a³ + b² + 1. ಫೈಂಡ್ ದ ವ್ಯಾಲ್ಯೂ ಆಫ್ z ಇಫ್ a = 5 ಆ್ಯಂಡ್ b = 3. ಎ ಮತ್ತು ಬಿ ವ್ಯಾಲ್ಯೂ ಕೊಟ್ಟಿದ್ದಾರಾ, ಅದನ್ನು ರೀಪ್ಲೇಸ್ ಮಾಡಿಬಿಟ್ಟು z ವ್ಯಾಲ್ಯೂ ಕಂಡುಹಿಡಿಯೋದು ಅಷ್ಟೇ. ನೋಡಿ, ಇಲ್ಲಿ z = a³ ಅಂತ ಅಂದರೆ 5³ b² ಅಂತ ಅಂದರೆ 3² + 1. ವಾಟ್ ಈಸ್ 5³ 125 ಪ್ಲಸ್ 3² ಅಂತ ಅಂದರೆ 9 + 1. ಸಿಂಪಲ್. 125 + 10 ಏನಾಗುತ್ತೆ? 135. ಆಪ್ಷನ್ ಬಿ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಈಸಿ ಇದೆ ಅಲ್ಲ? ಈ ಥರ ಕ್ವೆಶನ್ಸನ್ನು ಲೆಸ್ ದೆನ್ 30 ಸೆಕೆಂಡ್ಸಲ್ಲಿ ಮಾಡಬೇಕು. ಓಕೆ, ಸಿ ನೆಕ್ಸ್ಟ್ ಸಿಂಪ್ಲಿಫಿಕೇಶನ್ ಕ್ವೆಶನ್ ಇಸ್ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ಗ್ರೇಟೆಸ್ಟ್? ಈ 3 ಫ್ರ್ಯಾಕ್ಷನ್ ವ್ಯಾಲ್ಯೂಸಲ್ಲಿ ಯಾವುದು ಗ್ರೇಟರ್ ಒನ್ ಅಂತ ಕೇಳ್ತಾ ಇದ್ದಾರೆ. ತುಂಬ ಮೆಥಡ್ಸ್ ಇದೆ ಇದನ್ನು ಮಾಡಲಿಕ್ಕೆ. ನೋಡಿ, ಒಂದು LCM ಮೆಥಡಲ್ಲಿ ಮಾಡ್ಬೋದು. LCM ಮೆಥಡ್ ಸಿಂಪಲ್. ಟೇಕ್ ದ ವ್ಯಾಲ್ಯೂಸ್ 3/4, 7/8, ಆ 6/9 ಇದೆಯಲ್ವಾ, 3 2s 3 3s ಅಂತ ತೊಗೋಬೋದು. 2/3 ಅಂತ ತೊಗೋತೀನಿ. ಇರೋವಂಥ ಡಿನಾಮಿನೇಟರ್ಸ್ಗೆ LCM ಕಂಡಿಡಿರಿ. ಓಕೆ, ವಾಟ್ ಇಸ್ ದ LCM? 24 ಇಸ್ ದ LCM. ಈ 24ನ ಪ್ರತಿಯೊಂದು ನಂಬರ್ ಜೊತೆ ಮಲ್ಟಿಪ್ಲೈ ಮಾಡಿ 3/4 × 24, ನೆಕ್ಸ್ಟ್ ನಂಬರ್ 7/8 × 24, ನೆಕ್ಸ್ಟ್ ನಂಬರ್ 2/3 × 24. ಓಕೆ, ದಿಸ್ ಇಸ್ 4 1s 4 6s. ವ್ಯಾಲ್ಯೂ ಏನಾಗುತ್ತೆ? 6 3s 18. ನೆಕ್ಸ್ಟ್ ನಂಬರಿಗೆ ಬನ್ನಿ, 8 1s 8 3s. ವ್ಯಾಲ್ಯೂ ಏನಾಗುತ್ತೆ? 21. ನೆಕ್ಸ್ಟ್ ನಂಬರಿಗೆ ಬನ್ನಿ, 3 1s 3 8s. ವ್ಯಾಲ್ಯೂ ಏನಾಗುತ್ತೆ? 16. ಈಗ ಇದರಲ್ಲಿ ಯಾವುದು ಗ್ರೇಟರ್ ಒನ್ ಇದೆ?
21 ಅಲ್ವಾ? ಹಾಗಾದರೆ 7/8 is the greatest one. Option A is the answer for this question. I hope this is clear. ಈ ಮೆಥಡ್ ಇಲ್ಲ ಅಂತ ಅಂದರೆ ಯು ಕ್ಯಾನ್ ಯೂಸ್ ಪರ್ಸೆಂಟೇಜ್ ಮೆಥಡ್. ನೋಡಿ, ಪರ್ಸೆಂಟೇಜ್ ಮೆಥಡ್ 3/4 into 100 ಇದೆ ಅಲ್ವಾ? ಫ್ರ್ಯಾಕ್ಷನ್ನ ಪರ್ಸೆಂಟೇಜ್ ಕನ್ವರ್ಟ್ ಮಾಡೋ ರೀತಿ 3/4 into 100 ಅಂದರೆ 75% ಸಿಗುತ್ತೆ. ನೆಕ್ಸ್ಟ್ ವ್ಯಾಲ್ಯೂ 7/8 into 100 ಅಂದರೆ 87.5% ಸಿಗುತ್ತೆ. ನೆಕ್ಸ್ಟ್ ವ್ಯಾಲ್ಯೂ 2/3 into 100 ಅಂತ ಅಂದರೆ 66.666% ಸಿಗುತ್ತೆ. ಕ್ಲಿಯರ್? ಇದರಲ್ಲಿ ಯಾವುದು ಗ್ರೇಟೆಸ್ಟ್ ಇದೆ ಅಲ್ವಾ? ಹಾಗಾದರೆ 7/8 ಇಸ್ ದ ಆನ್ಸರ್. ಈ ಥರನೂ ಮಾಡ್ಬೋದು. ಇನ್ನೂ ಒಂದು ಮೆಥಡ್ ಇದೆ ನೋಡಿ, 3/4, 7/8, 6/9. ಓಕೆ, ಫಸ್ಟ್ ಇವೆರಡಲ್ಲಿ ಯಾವ್ದು ದೊಡ್ಡದು ಅಂತ ನೋಡ್ಕೋಬೇಕು. ಹೇಗೆ ನೋಡೋದು ಅಂದರೆ ಮಲ್ಟಿಪ್ಲೈ ದೀಸ್ ಟು. ಓಕೆ, ಏನಿದು 3 8s 24, ಅದನ್ನು ಇಲ್ಲಿ ಬರೀರಿ. ಅದಾದಮೇಲೆ ಇವೆರಡನ್ನ ಮಲ್ಟಿಪ್ಲೈ ಮಾಡಿ. 7 4s 28. ನೋಡಿ, ಇವೆರಡಲ್ಲಿ ಯಾವ್ದು ದೊಡ್ಡದಿದೆ ಇದೆ ಅಲ್ವಾ? ಹಾಗಾದರೆ ಇದನ್ನು ಕ್ಯಾನ್ಸಲ್ ಮಾಡ್ಕೊಳ್ಳಿ. ಮೈ ಕ್ಲಿಯರ್? ದೆನ್ ಈ ವ್ಯಾಲ್ಯೂ ರಿಮೂವ್ ಮಾಡಿ. ದೆನ್ ಇದೇ ಪ್ರೋಸೆಸ್ಸನ್ನು ಇವೆರಡು ವ್ಯಾಲ್ಯೂ ಜೊತೆ ಮಾಡಬೇಕು. ನೋಡಿ, 7 9s ಏನು 63, ಅದು ಇಲ್ಲಿಗೆ ಬರಬೇಕು. 8 6s ಏನು 48, ಅದು ಇಲ್ಲಿ ಬರಬೇಕು. ಎರಡರಲ್ಲಿ ಯಾವ್ದು ದೊಡ್ಡದಿದೆ? 63 ಇಸ್ ದ ಗ್ರೇಟರ್ ಒನ್ ಅಲ್ವಾ? ಇದನ್ನು ರಿಮೂವ್ ಮಾಡೋಣ. ಹಾಗಾದರೆ ಗ್ರೇಟೆಸ್ಟ್ ಒನ್ ಇಸ್ 7/8. ಆಮ್ ಐ ಕ್ಲಿಯರ್? ನಿಮ್ಗೆ ಯಾವ ಮೆಥಡ್ ಇಷ್ಟ ಆಗುತ್ತೆ ಆ ಮೆಥಡಲ್ಲಿ ಸಾಲ್ವ್ ಮಾಡಿ. ಸಿಂಪಲ್. ಲೆಟ್ಸ್ ಕಂಟಿನ್ಯೂ ನೌ. ನೆಕ್ಸ್ಟ್ ಸಿಂಪ್ಲಿಫಿಕೇಶನ್ ಕ್ವೆಶನ್ ಇಸ್, a class took 2 tests, one in physics, another one in chemistry. 1/3 of the class failed in chemistry and half of the class failed in physics. 60% of those passed in physics also passed in chemistry. If 300 students took both the tests, then how many students failed in both? ನೋಡಿ, ಇಲ್ಲಿ ಒಂದು ಕ್ಲಾಸಿನಲ್ಲಿ 2 ಪರೀಕ್ಷೆಗಳನ್ನು ಮಾಡುತ್ತಾರೆ. ಒಂದು ಭೌತಶಾಸ್ತ್ರ ಹಾಗೂ ಇನ್ನೊಂದು ರಸಾಯನಶಾಸ್ತ್ರ. 1/3 ಕ್ಲಾಸು ರಸಾಯನಶಾಸ್ತ್ರದಲ್ಲಿ ಅನುತ್ತೀರ್ಣರಾಗಿರುತ್ತಾರೆ ಮತ್ತು 1/2 ಕ್ಲಾಸು ಭೌತಶಾಸ್ತ್ರದಲ್ಲಿ ಅನುತ್ತೀರ್ಣರಾಗುತ್ತಾರೆ. ಅವರಲ್ಲಿ 60% ಭೌತಶಾಸ್ತ್ರದಲ್ಲಿ ತೇರ್ಗಡೆಯಾದವರು ರಸಾಯನಶಾಸ್ತ್ರದಲ್ಲೂ ತೇರ್ಗಡೆಯಾಗುತ್ತಾರೆ. ತೇರ್ಗಡೆ ಅಂತ ಅಂದರೆ ಪಾಸ್. ಓಕೆ, ಒಂದು ವೇಳೆ 300 ವಿದ್ಯಾರ್ಥಿಗಳು 2 ಪರೀಕ್ಷೆಯಲ್ಲೂ ಕುಳಿತಿದ್ದರೆ ಎರಡಲ್ಲೂ ಉತ್ತೀರ್ಣರಾದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? ಈಸಿ ಇದೆ ನೋಡಿ. ಟೋಟಲ್ ಆಗಿ 300 ಸ್ಟೂಡೆಂಟ್ಸು ಎಕ್ಸಾಮ್ ತೊಗೊಂಡಿರೋದು. ಅರ್ಥ ಆಗ್ತಿದೆಯಾ? ಈಗ ಕೆಮಿಸ್ಟ್ರಿಗೆ ಬರೋಣ. ಕೆಮಿಸ್ಟ್ರಿ, ಈ ಕಡೆ ಪಾಸ್ ಆದವ್ರು ಎಷ್ಟು ಜನ, ಈ ಕಡೆ ಫೇಲು. ಓಕೆ, ನೋಡಿ, ಕೆಮಿಸ್ಟ್ರಿಯಲ್ಲಿ 1/3 ಆಫ್ ದ ಕ್ಲಾಸ್ ಫೇಲ್ ಆಗ್ತಾರೆ. 300ಅಲ್ಲಿ 1/3 ಅಂತ ಅಂದರೆ 3ಅಲ್ಲಿ 1, 300ಅಲ್ಲಿ 100 ಅಲ್ವಾ? ಇಲ್ಲ ಅಂದರೆ ಈ ಥರ ತೊಗೋಬೋದು. 1/3 into 300 ಅಂದರೆ 100 ಮೆಂಬರ್ಸು ಫೇಲ್ ಆಗ್ತಾರೆ, ಇನ್ನು 200 ಮೆಂಬರ್ಸು ಪಾಸ್ ಆಗ್ತಾರೆ. ಅರ್ಥ ಆಗ್ತಿದೆಯಾ? ಅದೇ ಥರ ಫಿಸಿಕ್ಸಿಗೆ ಬರೋಣ. ಫಿಸಿಕ್ಸಲ್ಲಿ ಏನು ಹೇಳ್ತಾ ಇದ್ದಾರೆ? 1/2 ಆಫ್ ದ ಕ್ಲಾಸ್ ಅಂದರೆ ಅರ್ಧಕ್ಕರ್ಧ. 300ಅಲ್ಲಿ ಅರ್ಧ ಅಂತ ಅಂದರೆ ನೋಡಿ, ಪಾಸ್ ಫೇಲ್. 300ಅಲ್ಲಿ ಅರ್ಧ 150 ಪಾಸ್ ಆಗ್ತಾರೆ, 150 ಫೇಲ್ ಆಗ್ತಾರೆ. ಮೈ ಕ್ಲಿಯರ್? ಈಗ ಇದನ್ನು ಸಾಲ್ವ್ ಮಾಡಲಿಕ್ಕೆ ವೆನ್ ಡಯಾಗ್ರಾಮ್ನ ಯೂಸ್ ಮಾಡೋಣ. ವೆನ್ ಡಯಾಗ್ರಾಮ್ ಅಂತ ಅಂದರೆ ಸರ್ಕಲ್ಸ್ನ ಯೂಸ್ ಮಾಡೋದು. ಓಕೆ, 2 ಸಬ್ಜೆಕ್ಟ್ಸ್ ಇದೆ, ಅದಕ್ಕೆ 2 ಸರ್ಕಲ್ಸ್ನ ತಗೊಳ್ಳೋಣ. ಓಕೆ, ನಾವು ಇದು ಫಿಸಿಕ್ಸ್, ಇದು ಕೆಮಿಸ್ಟ್ರಿ. ಈಗ ಈ ಪಾಯಿಂಟ್ನ ಯೂಸ್ ಮಾಡಬೇಕು. 60% ಆಫ್ ದೋಸ್ ಹೂ ಪಾಸ್ಡ್ ಇನ್ ಫಿಸಿಕ್ಸ್ ಆಲ್ಸೋ ಪಾಸ್ಡ್ ಇನ್ ಕೆಮಿಸ್ಟ್ರಿ. ಎಷ್ಟು ಜನ ಫಿಸಿಕ್ಸಲ್ಲಿ ಪಾಸ್ ಆಗಿರೋದು? 150 ಮೆಂಬರ್ಸು. ಅವರಲ್ಲಿ 60% ಕೆಮಿಸ್ಟ್ರಿಯಲ್ಲಿ ಕೂಡ ಪಾಸ್ ಆಗಿದ್ದಾರೆ. ಏನು ಮಾಡಬೇಕು? 60% ಆಫ್ 150 ನೋಡಬೇಕು. ಅರ್ಥ ಆಗ್ತಿದೆಯಾ? 60% ಅಂತ ಅಂದರೆ 10% ಆಫ್ 150 ಏನು? 15. ಅದೇ 60% ಅಂತ ಅಂದರೆ 90 ಅಲ್ವಾ? 90 ಮೆಂಬರ್ಸು 2 ಸಬ್ಜೆಕ್ಟ್ಸಲ್ಲಿ ಪಾಸ್ ಆಗಿದ್ದಾರೆ ಅಂತ ಅರ್ಥ. ಮೈ ಕ್ಲಿಯರ್? ಈಗ ನೋಡಿ, ಟೋಟಲ್ ಇಲ್ಲಿ ಸರ್ಕಲಲ್ಲಿ ಇರುತ್ತಲ್ವಾ, ಈ ವ್ಯಾಲ್ಯೂನ 150 ಮಾಡಬೇಕು. ಆಲ್ರೆಡಿ 90 ಇದೆ ಅಂದರೆ ಇನ್ನು ಮಿಕ್ಕಿದೆಷ್ಟು? 60 ಅಲ್ವಾ? ಅದು ಇಲ್ಲಿಗೆ ಬರೀಬೇಕು. ಇದ್ರದ್ದು ಮೀನಿಂಗ್ ಏನು ಅಂತ ಅಂದರೆ, ಈ 150 ಸ್ಟೂಡೆಂಟ್ಸ್ ಇದ್ದಾರಲ್ಲ ಪಾಸ್ ಆಗಿರೋರು, ಅವರಲ್ಲಿ 90 ಪೀಪಲು ಕೆಮಿಸ್ಟ್ರಿಯಲ್ಲೂ ಕೂಡ ಪಾಸ್ ಆಗಿದ್ದಾರೆ ಅಂತ. ಅರ್ಥ ಆಗ್ತಿದೆಯಾ? ಈ 60 ಮೆಂಬರ್ಸು ಬರೀ ಫಿಸಿಕ್ಸಲ್ಲಿ ಪಾಸ್ ಆಗಿದ್ದಾರೆ. ಓಕೆ, ಈಗ ಈ ಕಡೆ ಸರ್ಕಲಿಗೆ ಬರೋಣ. ಈ ಕಡೆ ಸರ್ಕಲ್ದು ಕೆಮಿಸ್ಟ್ರಿ ಆಗಿದೆ. ಪಾಸಿಂಗ್ ಎಷ್ಟು ಜನ ಇದ್ದಾರೆ ನೋಡಿ, 200 ಪೀಪಲ್ ಪಾಸ್ ಆಗಿದ್ದಾರೆ. ಅದರಲ್ಲಿ 90 ಇಲ್ಲಿದ್ದಾರೆ, ಇನ್ನು ಮಿಕ್ಕಿರೋರು 110. ಈ ಸರ್ಕಲ್ ಒಳಗಡೆ ಇರೋ ವ್ಯಾಲ್ಯೂ 200 ಆಗಬೇಕು. ಆ ಥರ ನೀವು ಅರೇಂಜ್ ಮಾಡಬೇಕು.
Am I clear? Now, ಈಗ ಕ್ವೆಶನ್ ಏನು, ಇಫ್ 300 ಸ್ಟೂಡೆಂಟ್ಸ್ ಟುಕ್ ಬೋತ್ ದ ಟೆಸ್ಟ್, ದೆನ್ ಹೌ ಮೆನಿ ಸ್ಟೂಡೆಂಟ್ಸ್ ಫೇಲ್ಡ್ ಇನ್ ಬೋತ್? ಟೋಟಲ್ ಆಗಿ ಎಷ್ಟು ಜನ ಪಾಸ್ ಆಗಿದ್ದಾರೆ ಅಂತ ಅಂದರೆ ಇದನ್ನು ಸಮ್ ಮಾಡೋದು. ನೋಡಿ ಎಷ್ಟು ಜನ ಆಗಿದ್ದಾರೆ, 260 ಸ್ಟೂಡೆಂಟ್ಸ್ ಪಾಸ್ ಆಗಿದ್ದಾರೆ. ಅರ್ಥ ಆಗ್ತಿದೆಯಾ? ಟೋಟಲ್ ಎಕ್ಸಾಮ್ ತೊಗೊಂಡವ್ರು ಎಷ್ಟು ಜನ, 300. ಅದರಲ್ಲಿ 260 ಮೆಂಬರ್ಸ್ ಪಾಸ್ ಆಗಿದ್ದಾರೆ ಅಂತ ಅಂದರೆ ಎಷ್ಟು ಜನ ಫೇಲ್ ಆಗಿದ್ದಾರೆ? ಸಿಂಪಲ್, 300 ಮೈನಸ್ 260 ಅಂದರೆ 40 ಮೆಂಬರ್ಸು ಫೇಲ್ ಆಗಿದ್ದಾರೆ. ದ್ಯಾಟ್ಸ್ ದ ಆನ್ಸರ್. ಯೂಶಲಿ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಅಂತ ಅಂದರೆ ಕೆಮಿಸ್ಟ್ರಿಯಲ್ಲಿ ಪಾಸ್ ಆಗಿರೋರು ಎಷ್ಟು ಜನ, ಫಿಸಿಕ್ಸಲ್ಲಿ ಪಾಸ್ ಆಗಿರೋರು ಎಷ್ಟು ಜನ ತೊಗೊಂಡು ಅದನ್ನು ಆ್ಯಡ್ ಮಾಡಿಬಿಡ್ತಾರೆ. ನೋಡಿ ಇಲ್ಲಿ 200 + 150 ಏನಾಗುತ್ತೆ, 350. ಇರೋದೇ 300 ಮೆಂಬರ್ಸ್ ಅಲ್ವಾ, ಅದಿಂಗೆ 350 ಮೆಂಬರ್ಸ್ ಪಾಸ್ ಆಗೋಕ್ಕೆ ಸಾಧ್ಯ? ಅರ್ಥ ಆಗ್ತಿದೆಯಾ? ದಿಸ್ ಇಸ್ ದ ಲಾಜಿಕ್. ಆಪ್ಷನ್ ಸಿ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್. ನೆಕ್ಸ್ಟ್ ಕ್ವೆಶನ್ ಇಸ್, a telecom service provider engages male and female operator for answering 1000 calls per day. Okay, a male operator can handle 40 calls per day, whereas a female operator can handle 50 calls per day. If 12 female operators are available for the job, then find out how many male operators are employed by the telecom operator. ಇದನ್ನು ಕೂಡ ತುಂಬ ಈಸಿಯಾಗಿರುವಂಥ ಕ್ವೆಶನ್ನೇ. ನೋಡಿ ಇಲ್ಲಿ, ಒಂದು ಟೆಲಿಕಾಂ ಸೇವೆ ಒದಗಿಸುವವರು ಪುರುಷ ಮತ್ತು ಮಹಿಳಾ ಆಪರೇಟರನ್ನು ಒಂದು ದಿನಕ್ಕೆ 1000 ಕರೆಗಳನ್ನು ಉತ್ತರಿಸುವಂತೆ ಗೊತ್ತು ಮಾಡುತ್ತಾರೆ. ಒಬ್ಬ ಪುರುಷ ಆಪರೇಟರ್ ದಿನಕ್ಕೆ 40 ಕರೆಗಳನ್ನು ಉತ್ತರಿಸಿದರೆ ಮಹಿಳಾ ಆಪರೇಟರ್ ದಿನಕ್ಕೆ 50 ಕರೆಗಳನ್ನು ಉತ್ತರಿಸುತ್ತಾರೆ. ಒಂದು ವೇಳೆ 12 ಮಹಿಳಾ ಆಪರೇಟರ್ಗಳು ಕೆಲಸಕ್ಕೆ ಲಭ್ಯವಿದ್ದಲ್ಲಿ ಟೆಲಿಕಾಂ ಆಪರೇಟರಿಂದ ನೇಮಿಸಲ್ಪಡುವ ಪುರುಷ ಆಪರೇಟರ್ಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ನಂಬರ್ ಆಫ್ ಮೇಲ್ ಆಪರೇಟರ್ಸ್ ಅದನ್ನು ಎಮ್ ಅಂತ ತಗೊಳ್ಳೋಣ. ನಂಬರ್ ಆಫ್ ಫೀಮೇಲ್ ಆಪರೇಟರ್ಸ್ ಅದನ್ನು ಎಫ್ ಅಂತ ತಗೊಳ್ಳೋಣ. ಅರ್ಥ ಆಗ್ತಿದೆಯಾ? ಒಬ್ಬೊಬ್ಬರು ಮೇಲ್ ಆಪರೇಟರ್ಸೂ ಎಷ್ಟು ಕಾಲನ್ನು ಆನ್ಸರ್ ಮಾಡಬೇಕು, 40 ಕಾಲ್ಸ್ ಪರ್ ಡೇ. ಅದೇ ಥರ ಫೀಮೇಲು ನೋಡಿ, ಫೀಮೇಲ್ ಆಪರೇಟರ್ಸ್ 50 ಕಾಲ್ಸ್ ಪರ್ ಡೇ. ಇವರಿಬ್ಬರಿಂದ ಸೇರಿಸಿ 1000 ಕಾಲ್ಸ್ ಪರ್ ಡೇ. ಮೈ ಕ್ಲಿಯರ್? ನಾವು ಎಮ್ ವ್ಯಾಲ್ಯೂ ಗೊತ್ತಿಲ್ಲ. ಓಕೆ, ವಿ ನೋ ಎಫ್ ವ್ಯಾಲ್ಯೂ. ನಂಬರ್ ಆಫ್ ಫೀಮೇಲ್ ಆಪರೇಟರ್ಸ್ ನೋಡಿ ಇಲ್ಲಿ ಕೊಟ್ಟಿದ್ದಾರೆ 12 ಆಪರೇಟರ್ಸ್. ಅದನ್ನು ಇಲ್ಲಿ ರೀಪ್ಲೇಸ್ ಮಾಡಿ ಇಸ್ ಈಕ್ವಲ್ ಟು 1000. ಎಲ್ಲದರಲ್ಲೂ 1 0 ಕಾಮನ್ ಇದೆ ಅಲ್ವಾ, ಇದನ್ನು ಹೀಗೆ ಬರ್ಕೋಬೋದು, 4m ಪ್ಲಸ್ ಇದನ್ನು 12 5 ಅಂತ ತೊಗೊಳ್ಳಿ, 1 0 ಕ್ಯಾನ್ಸಲ್ ಮಾಡಿ. ಅಂದರೆ ಈ ಥರ ನೋಡಿ, ಇಲ್ಲಿ ಎಲ್ಲ ವ್ಯಾಲ್ಯೂಯಲ್ಲೂ 1 0 ಕ್ಯಾನ್ಸಲ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಇಲ್ಲಿ 4m ಬಂದಿದೆ. ಆ್ಯಂಡ್ ಇದರಲ್ಲಿ 60 ಇಸ್ ಈಕ್ವಲ್ ಟು 100. ವಾಟ್ ಅಬೌಟ್ 4m? 4m ಇಸ್ ಈಕ್ವಲ್ ಟು 60 ಈ ಕಡೆ ತೊಗೊಂಡ್ರೆ 40. ಎಮ್ ವ್ಯಾಲ್ಯೂ ಏನಾಗುತ್ತೆ ನೋಡಿ, 40/4, 10 male operators. Option D is the answer for this question. Am I clear? Next simplification question is, in nuts and bolts factory, one machine produces only nut at the rate of 100 nuts per minute and needs to be cleaned for 5 minutes after the production of every 1000 nuts. Another machine produces only bolts at the rate of 75 bolts per minute and need to be cleaned for 10 minutes after the production of 1500 bolts. If both the machines start production at the same rate, what is the minimum duration required for producing 9000 pairs of nuts and bolt? ಕ್ವೆಶನ್ ತುಂಬ ಉದ್ದ ಇದೆ ಅಂತ ಕನ್ಫ್ಯೂಸ್ ಆಗಬೇಡಿ, ಈಸಿ ಇದೆ ಕ್ವೆಶನ್ನು. ಇಲ್ಲಿ ನೋಡಿ, ಒಂದು ನಟ್ಟು ಮತ್ತು ಬೋಲ್ಟ್ಗಳ ಕಾರ್ಖಾನೆಯಲ್ಲಿ ಒಂದು ಯಂತ್ರವು ಬರೀ ನಟ್ಟುಗಳನ್ನು ತಯಾರಿಸುತ್ತಿದ್ದು ನಿಮಿಷಕ್ಕೆ 100 ನಟ್ಟುಗಳಂತೆ ತಯಾರಿಸಿದರೆ ಪ್ರತಿ 1000 ನಟ್ಟುಗಳ ತಯಾರಿಕೆಯ ನಂತರ 5 ನಿಮಿಷಗಳನ್ನು ಸ್ವಚ್ಛ ಮಾಡಲು ಉಪಯೋಗಿಸುತ್ತಾರೆ. ಇನ್ನೊಂದು ಯಂತ್ರ ಬರೀ ಬೋಲ್ಟ್ಗಳನ್ನು ತಯಾರಿಸುತ್ತಿದ್ದು ಪ್ರತಿ ನಿಮಿಷಕ್ಕೆ 75ರಂತೆ ಬೋಲ್ಟ್ಗಳನ್ನು ತಯಾರಿಸಿದರೆ ಪ್ರತಿ 1500 ಬೋಲ್ಟ್ ತಯಾರಿಕೆಯ ನಂತರ ಸ್ವಚ್ಛ ಮಾಡಲು 10 ನಿಮಿಷಗಳು ಬೇಕಾಗುತ್ತದೆ. ಒಂದು ವೇಳೆ 2 ಯಂತ್ರಗಳನ್ನು ಒಂದೇ ಪ್ರಮಾಣದಲ್ಲಿ ಉತ್ಪಾದನೆಯಲ್ಲಿ ಉಪಯೋಗಿಸಿದರೆ 9000 ಜೊತೆ ನಟ್ಟುಗಳು ಮತ್ತು ಬೋಲ್ಟುಗಳನ್ನು ತಯಾರಿಸಲು ಬೇಕಾಗುವ ಕನಿಷ್ಠ ಸಮಯವೆಷ್ಟು? ಮಿನಿಮಮ್ ಟೈಮ್ ಕೇಳ್ತಾ ಇರೋದು. ಅರ್ಥ ಆಗ್ತಿದೆಯಾ? ಫಸ್ಟ್ ನಾವು ನಟ್ಸ್ ಬಗ್ಗೆ ತಗೊಳ್ಳೋಣ. ನಟ್ಸ್, ಓಕೆ, ಏನು ಹೇಳ್ತಾ ಇದ್ದಾರೆ, 1 ಮಿನಿಟಲ್ಲಿ ಎಷ್ಟು ನಟ್ಸ್ ಮಾಡ್ತಾರಂತೆ? 100 ನಟ್ಸು. ಓಕೆ, ಎಷ್ಟು ನಟ್ ಮಾಡಾದ್ಮೇಲೆ ಬ್ರೇಕ್ ತೊಗೋಬೇಕು? 1000 ನಟ್ಸು. ಅಲ್ಲಿಗೆ ಬಂದ್ಬಿಡೋಣ. 1000 ನಟ್ಸು ಎಷ್ಟು ನಿಮಿಷ ಬೇಕಾಗುತ್ತೆ? ಇಲ್ಲಿ ನೋಡಿ, ಇದಕ್ಕೆ ಇಂಟು 10 ಅಲ್ವಾ, ಇದಕ್ಕೂ ಇಂಟು 10 ಮಾಡ್ಕೊಳ್ಳಿ. ಅಂದರೆ 10 ಮಿನಿಟ್ಸ್ ಬೇಕಾಗುತ್ತೆ. 10 ಮಿನಿಟ್ಸ್ಗೆ ಒಂದ್ಸಲ ಅವರು 5 ಮಿನಿಟ್ಸ್ ಕ್ಲೀನಿಂಗ್ಗೆ ಅಂತ ತೊಗೊತಾರೆ. ಅಂದರೆ
5 ಮಿನಿಟ್ಸ್ ಎಕ್ಸ್ಟ್ರಾ. ಸೊ 15 ಮಿನಿಟ್ಸ್ ಬೇಕು. ಪ್ರತಿ 1000 ನಟ್ಸ್ ಆದಮೇಲೂ 5 ಮಿನಿಟ್ಸ್ ಕ್ಲೀನಿಂಗ್ ಅಂತ ತೊಗೋಬೇಕು. ಸೊ ಟೋಟಲ್ ಎಷ್ಟಾಗುತ್ತೆ? 15 ಮಿನಿಟ್ಸ್ ಫಾರ್ 1000 ನಟ್ಸ್. ಅರ್ಥ ಆಗ್ತಿದೆಯಾ? ಸಿಮಿಲರ್ಲಿ ಫಾರ್ ಬೋಲ್ಸ್ 1 ಮಿನಿಟ್ ಬೇಕಂತೆ 75 ಬೋಲ್ಸ್ನ ರೆಡಿ ಮಾಡಲಿಕ್ಕೆ. ಓಕೆ, ಎವ್ರಿ 1500 ಬೋಲ್ಸ್ ಆದಮೇಲೆ 10 ಮಿನಿಟ್ಸು ಕ್ಲೀನಿಂಗ್ಗೆ ಅಂತ ಹೋಗುತ್ತೆ. ಫಸ್ಟು 1500ಗೆ ಎಷ್ಟು ನಿಮಿಷ ಬೇಕು ಅಂತ ತಗೊಳ್ಳಿ. 1500 ಬೋಲ್ಸ್ ಇದು ಇಂಟು 20. ಮೈ ಕ್ಲಿಯರ್? ಇಂಟು 2 ಏನಾಗುತ್ತೆ? 150 ಆಗುತ್ತೆ. 1500 ಅಂತ ಅಂದರೆ ಇಂಟು 20, ಸಿಂಪಲ್. ಸೊ 20 ಮಿನಿಟ್ಸು 1500 ಬೋಲ್ಟ್ಸ್ನ ರೆಡಿ ಮಾಡಲಿಕ್ಕೆ. ಇದಾದ ತಕ್ಷಣ 10 ಮಿನಿಟ್ಸ್ ಏನಕ್ಕೆ ಹೋಗುತ್ತೆ? ಕ್ಲೀನಿಂಗಿಗೆ ಹೋಗುತ್ತೆ. ಅಂದರೆ 30 ಮಿನಿಟ್ಸ್ ಒನ್ಸು 1500 ಬೋಲ್ಟ್ಸು ರೆಡಿ ಆಗುತ್ತೆ. ಅರ್ಥ ಆಗ್ತಿದೆಯಾ? ಈಗ ಕ್ವೆಶನ್ ಏನಕ್ಕಿರೋದು, 9000 ಪೇರ್ಸ್ ಆಫ್ ನಟ್ಸ್ ಆ್ಯಂಡ್ ಬೋಲ್ಟ್ ಮಾಡಲಿಕ್ಕೆ ಎಷ್ಟು ಮಿನಿಮಮ್ ಟೈಮ್ ಬೇಕು ಅಂತ ಅಲ್ವಾ? ಫಸ್ಟು ನಟ್ಸಿಗೆ ಸಾಲ್ವ್ ಮಾಡ್ಕೊಳ್ಳೋಣ. ಓಕೆ, 15 ಮಿನಿಟ್ಸ್ ಬೇಕು 1000 ನಟ್ಸ್ ಮಾಡಲಿಕ್ಕೆ. ಅರ್ಥ ಆಗ್ತಿದೆಯಾ? 9000 ನಟ್ಸ್ ಅಂತ ತೊಗೊಬಾರ್ದು. ಏನಕ್ಕೆ ಅಂತ ಅಂದರೆ 9000 ನಟ್ಸ್ ಆದ ತಕ್ಷಣ ವರ್ಕು ಮುಗ್ದೋಗುತ್ತೆ. ಅದಾದಮೇಲೆ ಕ್ಲೀನಿಂಗ್ ಅವಶ್ಯಕತೆ ಇರಲ್ಲ. ಸೊ ಏನು ಮಾಡಬೇಕು ಅಂತ ಅಂದರೆ 8000 ನಟ್ಸಿಗೆ ಫಸ್ಟ್ ಕರ್ಕೊಂಬರ್ಬೇಕು. 8000 ನಟ್ಸ್ ಆದಮೇಲೆ ಇನ್ನೂ 1000 ನಟ್ ಉಳ್ಕೊಡುತ್ತಲ್ವಾ, ಆವಾಗ ನಮಗೆ ಕ್ಲೀನಿಂಗ್ ಬೇಕಾಗುತ್ತೆ. ಈಗ ಸಿಂಪ್ಲಿಫೈ ಮಾಡಿ ನೋಡಿ, ಇದು ಇಂಟು 8 ಅಲ್ವಾ? ಸೊ ಇದನ್ನು ಇಂಟು 8 ತೊಗೊಳ್ಳೋಣ. 120 ಮಿನಿಟ್ಸ್ ಬೇಕಾಗುತ್ತೆ 8000 ನಟ್ಸ್ ಮಾಡಲಿಕ್ಕೆ. ಅದಾದಮೇಲೆ ಉಳ್ಕೊಳ್ಳೋದು ಎಷ್ಟು? 1000 ನಟ್ಸು ಅಲ್ವಾ? 1000 ನಟ್ಸ್ ಮಾಡಲಿಕ್ಕೆ ಈ ಬ್ರೇಕ್ ಟೈಮಿಂಗ್ನ ಬಿಟ್ಟು ಎಷ್ಟು ಬೇಕಾಗುತ್ತೆ? ಜಸ್ಟ್ 10 ಮಿನಿಟ್ಸ್ ಮೋರ್. ಸೊ ಎಷ್ಟು ಟೈಮಿಂಗಲ್ಲಿ ಆಗಿರುತ್ತೆ? 130 ಮಿನಿಟ್ಸಲ್ಲಿ 9000 ನಟ್ಸು ರೆಡಿ ಆಗುತ್ತೆ. ಆಮ್ ಐ ಕ್ಲಿಯರ್? ನಾವು ಬೋಲ್ಟಿಗೆ ಬರೋಣ. ಎವ್ರಿ 30 ಮಿನಿಟ್ಸಿಗೆ 1500 ಬೋಲ್ಟ್ಸು ರೆಡಿ ಆಗುತ್ತೆ. ಈಗನೂ ಅಷ್ಟೇ 9000ಗೆ ಡೈರೆಕ್ಟಾಗಿ ಹೋಗಬಾರ್ದು. ಬಿಕಾಸ್ 9000 ಆದ ತಕ್ಷಣ ಈ ಕ್ಲೀನಿಂಗ್ಗೆ ಅಂತ ಯೂಸ್ ಮಾಡಿರೋ 10 ಮಿನಿಟ್ಸ್ ಬೇಕಾಗಿಲ್ಲ. ಅರ್ಥ ಆಗ್ತಿದೆಯಾ? ಸೊ 9000ಗಿಂತ ಹಿಂದೆನೇ ಇರಬೇಕು. ಅಂದರೆ 7500ಗೆ ಸ್ಟಾಪ್ ಮಾಡ್ತೀನಿ. ಮೈ ಕ್ಲಿಯರ್? ಇದನ್ನು ಸಿಂಪ್ಲಿಫೈ ಮಾಡಬೇಕಂದ್ರೆ ಹೆಂಗೆ ತೊಗೋಬೋದು? ಇಂಟು 5 ಅಲ್ವಾ ಇದು? ಸೊ ಸೇಮ್ ಇಂಟು 5 ಇಲ್ಲಿ ತೊಗೊಂಡ್ರೆ 30 ಇಂಟು 5 150 ಮಿನಿಟ್ಸ್ ಆಗಿರುತ್ತೆ. ನಾವು ಎಷ್ಟು ಉಳ್ಕೊಂಡಿದೆ? ಇನ್ನು 9000 ಬೋಲ್ಟ್ಸ್ ಮಾಡಬೇಕಾಗಿರೋದು. ಅದರಲ್ಲಿ 7500 ಆಗಿದೆ, ಇನ್ನು 1500 ಉಳ್ಕೊಂಡಿದೆ. ಇದಕ್ಕೆ ಬೇಕಾಗಿರೋ ಟೈಮಿಂಗ್ ಎಷ್ಟು? ಜಸ್ಟ್ 20 ಮಿನಿಟ್ಸ್. ಈ ಬ್ರೇಕ್ ಬೇಡ. ಅರ್ಥ ಆಗ್ತಿದೆಯಾ? ಸೊ 20 ಮಿನಿಟ್ಸ್ ಆ್ಯಡ್ ಮಾಡ್ತೀನಿ ಇದಕ್ಕೆ. ಸೊ ಟೋಟಲ್ ಎಷ್ಟು ಮಿನಿಟ್ಸ್ ಬೇಕಾಗುತ್ತೆ? 170 ಮಿನಿಟ್ಸ್ ಫಾರ್ ದಿಸ್ 9000 ಬೋಲ್ಟ್ಸ್. ಅರ್ಥ ಆಗಿದೆಯಾ? ಈಗ ಅವ್ರು ಕೇಳ್ತಾ ಇರೋದೇನು? ವಾಟ್ ಈಸ್ ದ ಮಿನಿಮಮ್ ಡ್ಯೂರಿಯೇಷನ್ ರಿಕ್ವೈರ್ಡ್ ಫಾರ್ ಪ್ರೊಡ್ಯೂಸಿಂಗ್ 9000 ಪೇರ್ ಆಫ್ ನಟ್ಸ್ ಆ್ಯಂಡ್ ಬೋಲ್ಟ್? ಡೋಂಟ್ ಟಿಕ್ 130 ಎಲ್ಲ ಆನ್ಸರು. ನೋಡಿ, 130 ಮಿನಿಟ್ಸಲ್ಲಿ ಬರೀ ನಟ್ಸ್ ಆಗಿರುತ್ತೆ, ಬೋಲ್ಟ್ಸು ಕೂಡ ರೆಡಿ ಆಗಬೇಕಲ್ವಾ? ಸೊ ಆನ್ಸರ್ ಇಸ್ 170. ಆಪ್ಷನ್ ಸಿ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಇಲ್ಲಿ ಮಿಸ್ಟೇಕ್ ಆಗೋದೇನು ಅಂತ ಅಂದರೆ ಡೈರೆಕ್ಟಾಗಿ ಇಲ್ಲಿ 9000 ತೊಗೊಂಡ್ಬಿಡ್ತೀರಾ. ಆ ರೆಸ್ಟಿಂಗ್ ಟೈಮ್ ಆ್ಯಡ್ ಮಾಡಿರ್ತೀವಲ್ಲ, ಅದು ಲಾಸ್ಟ್ ಪ್ರೊಡಕ್ಷನಲ್ಲಿ ಕನ್ಸಿಡರ್ ಆಗಲ್ಲ. ಅದನ್ನು ರಿಮೂವ್ ಮಾಡಬೇಕು ಅಷ್ಟೇ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ನೆಕ್ಸ್ಟ್ ಸಿಂಪ್ಲಿಫಿಕೇಶನ್ ಕ್ವೆಶನ್ ಇಸ್, there are 3 boxes numbered 1, 2 and 3. Each box is to be filled up either with a red or a green ball in such a way that at least one box contain a green ball. At least ಅನ್ನೋ ವರ್ಡ್ ಜೊತೆ ತುಂಬ ಕೇರ್ಫುಲ್ ಆಗಿರಬೇಕು. ಓಕೆ, and the boxes containing green balls are consecutively numbered. The total number of ways in which this can be done is. ಈಸಿ ಇದೆ ಕ್ವೆಶನ್ನು. ಇಲ್ಲಿ ನೋಡಿ, 1, 2 ಮತ್ತು 3 ಎಂದು ಗುರುತಿಸಲಾದ 3 ಪೆಟ್ಟಿಗೆಗಳಿವೆ. ಪ್ರತಿಯೊಂದು ಪೆಟ್ಟಿಗೆಯು ಒಂದೋ ಕೆಂಪು ಇಲ್ಲವೇ ಹಸಿರು ಬಾಲುಗಳನ್ನು ಹೊಂದಿದ್ದು, ಈ ರೀತಿಯಲ್ಲಿ ಕೊನೆಯ ಪಕ್ಷ ಒಂದು ಪೆಟ್ಟಿಗೆಯು ಹಸಿರು ಬಾಲನ್ನೇ ಹೊಂದಿದೆ ಮತ್ತು ಹಸಿರು ಬಾಲನ್ನು ಹೊಂದಿದ ಪೆಟ್ಟಿಗೆಯು ಕ್ರಮಾನುಗತ ಸಂಖ್ಯೆ ಹೊಂದಿದೆ. ಈ ರೀತಿಯಾಗಿ ಮಾಡಿದ ಒಟ್ಟು ಕ್ರಮಗಳ ಸಂಖ್ಯೆ. ಐ ಹೋಪ್ ನಿಮಗೆ ಈ ಕ್ವೆಶನ್ ಅರ್ಥ ಆಗಿದೆ ಅಂತ. ಒಂದು 3 ಬಾಕ್ಸಸ್ ಕೊಟ್ಟಿದ್ದಾರೆ, ಆ ಬಾಕ್ಸ್ ಮೇಲೆ ಬರೆದಿದ್ದಾರೆ 1, 2, 3 ಅಂತ. ಅರ್ಥ ಆಗ್ತಿದೆಯಾ? ಆ ಬಾಕ್ಸಸಲ್ಲಿ ಅಟ್ಲೀಸ್ಟ್ ಒಂದು ಬಾಕ್ಸಲ್ಲಿ ಗ್ರೀನ್ ಕಲರ್ ಬಾಲ್ ಇರಬೇಕಂತೆ. ಅಟ್ಲೀಸ್ಟ್ ಅಂದರೆ ಏನರ್ಥ ಅಂದರೆ ಒಂದು ಬಾಕ್ಸಲ್ಲಾದರೂ ಇರ್ಬೋದು, ಅಥವಾ 2ರಲ್ಲಿ ಇರ್ಬೋದು, ಅಥವಾ 3ರಲ್ಲೂ ಇರ್ಬೋದು. ಅರ್ಥ ಆಗ್ತಿದೆಯಾ? ಅದಕ್ಕೆ ಹೇಳಿದ್ದು ಅಟ್ಲೀಸ್ಟ್ ಜೊತೆ ಹುಷಾರಾಗಿರಬೇಕು. ಓಕೆ, ನಾವು ಫಸ್ಟ್ ಕೇಸ್ ತೊಗೊಳ್ಳೋಣ. ಒಂದು ಬಾಕ್ಸಲ್ಲಿ ಇರುತ್ತೆ ಅಂತ. ಅರ್ಥ ಆಯ್ತಾ? ಆ ಬಾಕ್ಸ್ ಯಾವುದಾದ್ರೂ ಆಗ್ಬೋದಲ್ವಾ? ನೋಡಿ, ಬಾಕ್ಸ್ ನಂಬರ್ 1, 2, 3 ಗ್ರೀನ್ ಇಲ್ಲಿ ಬೇಕಾದ್ರೆ ಬರ್ಬೋದು, ಅಥವಾ 1, 2, 3 ಇಲ್ಲಿ ಬರ್ಬೋದು ಗ್ರೀನು, ಅಥವಾ ಇಲ್ಲಿ ಬರ್ಬೋದು.
ಅರ್ಥ ಆಗ್ತಿದೆಯಾ? ಬರೀ ಒಂದೇ ಒಂದು ಬಾಕ್ಸಲ್ಲಿ ಗ್ರೀನ್ ಕಲರ್ ಬಾಲ್ ಇರೋದು 3 ವೇಯಲ್ಲಿ ಬರುತ್ತೆ. ಅಂದರೆ ಮೊದಲನೇ ಬಾಕ್ಸಲ್ಲಿ ಗ್ರೀನ್ ಇರ್ಬೋದು, ಎರಡನೇದಲ್ಲಿರ್ಬೋದು ಅಥವಾ ಮೂರನೇದ್ರಲ್ಲಿರ್ಬೋದು. ಮಿಕ್ಕೊಂಡಿರೋ 2 ಬಾಕ್ಸಲ್ಲಿ ಯಾವ ಕಲರ್ ಬರುತ್ತೆ? ರೆಡ್ ಅಲ್ವಾ? ಉಳ್ಕೊಂಡಿರೋದು ರೆಡ್ಡು, ಅದು ಬರುತ್ತೆ. ಮೈ ಕ್ಲಿಯರ್? ಸೆಕೆಂಡ್ ಕೇಸು, 2 ಬಾಕ್ಸಸ್ಸಲ್ಲಿ ಗ್ರೀನ್ ಇದೆ ಅಂತ ತಗೊಳ್ಳೋಣ. ಏನು ಹೇಳ್ತಾ ಇದ್ದಾರೆ ಅವರು? ಆ ಗ್ರೀನ್ ಇರೋವಂಥ ಬಾಕ್ಸಸ್ಸು ಆರ್ಡರ್ ಆಗೇ ಇರಬೇಕು. ಅಂದರೆ ಈ ಥರ ಮೊದಲು 2 ಬಾಕ್ಸಲ್ಲಿ ಗ್ರೀನ್ ಇರುತ್ತೆ, ಓಕೆ. ಸೆಕೆಂಡ್ ಮತ್ತು ಥರ್ಡ್ ಬಾಕ್ಸಲ್ಲಿ ಗ್ರೀನ್ ಇರುತ್ತೆ, ಓಕೆ. ಫಸ್ಟ್ ಮತ್ತು ಥರ್ಡ್ ಬಾಕ್ಸಲ್ಲಿ ಗ್ರೀನ್ ಇರೋದು ತಪ್ಪು. ಏನಕ್ಕೆ? ಥರ್ಡ್ ಮತ್ತು ಫಸ್ಟು ಆರ್ಡರ್ ಅಂತ ಅಂದರೆ ಕಾನ್ಸಿಕ್ಯೂಟಿವ್ ಆರ್ಡರಲ್ಲೇ ಅರೇಂಜ್ ಆಗಿರಬೇಕು. ಅರ್ಥ ಆಗ್ತಿದೆಯಾ? ಇದು ಕಾನ್ಸಿಕ್ಯೂಟಿವ್ ಅರೇಂಜ್ಮೆಂಟ್ ಅಲ್ಲ. ಇಲ್ಲಿರೋ ಅಂಥ 2 ಕಾನ್ಸಿಕ್ಯೂಟಿವ್ ಅರೇಂಜ್ಮೆಂಟ್, 1 2 2 3, ಓಕೆ. 1 3 ಕಾನ್ಸಿಕ್ಯೂಟಿವ್ ಅರೇಂಜ್ಮೆಂಟ್ ಅಲ್ಲ. ಸೊ ಈ ಕೇಸು ಬರಲ್ಲ. ಅರ್ಥ ಆಯ್ತಾ? ಲಾಸ್ಟ್ ಕೇಸ್ ಯಾವುದು? 3 ಬಾಕ್ಸ್ಗಳಲ್ಲೂ ಗ್ರೀನ್ ಇರೋವಂಥದ್ದು. ಗ್ರೀನ್ 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 ಅಷ್ಟೇ. ಮೈ ಕ್ಲಿಯರ್? ಈಗ ಟೋಟಲ್ ಎಷ್ಟು ವೇಸ್ ಇದೆ ನೋಡಿ? 1 2 3 4 5 6. Option B is the answer for this question. Newbies, next question is from data arrangement. ಇಲ್ಲಿ ಕೊಟ್ಟಿರೋವಂಥ ಇನ್ಫಾರ್ಮೇಷನ್ನ ಯೂಸ್ ಮಾಡಿಕೊಂಡು ನೀಟಾಗಿ ಆರ್ಡರ್ ವೈಸ್ ಅರೇಂಜ್ ಮಾಡಿ ಆನ್ಸರ್ ಮಾಡಬೇಕು. ಅರ್ಥ ಆಗ್ತಿದೆಯಾ? ನೋಡಿ, ಮಹೇಶ್ ಆಲ್ವೇಸ್ ಬೀಟ್ಸ್ ರೋಹನ್ ಇನ್ ಟೆನ್ನಿಸ್ ಬಟ್ ಲೂಸಸ್ ಟು ಲಿಯಾಂಡರ್. ಸೋಮದೇವ್ ಯೂಶಲಿ ಬೀಟ್ಸ್ ರೋಹನ್ ಆ್ಯಂಡ್ ಸಮ್ಟೈಮ್ ಮಹೇಶ್ ಬಟ್ ಕೆನಾಟ್ ವಿನ್ ಅಗೇನೆಸ್ಟ್ ಲಿಯಾಂಡರ್. ದ ವರ್ಸ್ಟ್ ಪ್ಲೇಯರ್ ಕ್ಯಾನ್ ಬಿ. ಟೆನ್ನಿಸ್ನಲ್ಲಿ ಮಹೇಶ್ ಯಾವಾಗಲೂ ರೋಷನನ್ನು ಸೋಲಿಸುತ್ತಿದ್ದ, ಆದರೆ ಲಿಯಾಂಡರ್ನಿಂದ ಸೋಲುತ್ತಿದ್ದ. ಸೋಮದೇವ್ ಸಾಮಾನ್ಯವಾಗಿ ರೋಹನ್ನನ್ನು ಸೋಲಿಸುತ್ತಿದ್ದ ಮತ್ತು ಕೆಲವೊಮ್ಮೆ ಮಹೇಶ್ನನ್ನು, ಆದರೆ ಲಿಯಾಂಡರ್ ವಿರುದ್ಧ ಗೆಲ್ಲಲಾಗುವುದಿಲ್ಲ. ಅತ್ಯಂತ ಕೆಟ್ಟ ಆಟಗಾರರಾಗಿರುವವರು ಯಾರು? ಅದನ್ನ ಇಲ್ಲಿ ಕೇಳ್ತಾ ಇರೋದು. ಅರ್ಥ ಆಗ್ತಿದ್ಯಾ? ಆಪ್ಷನ್ಸ್ ಯೂಸ್ ಮಾಡಿದ್ರೆ ಆರಾಮ್ಸೆ ಸಾಲ್ವ್ ಮಾಡ್ಬೋದು. ನೋಡಿ, ಇಲ್ಲಿ ಒಬ್ರು ವರ್ಸ್ಟ್ ಪ್ಲೇಯರ್ ಅಂತ ಯಾವಾಗ ಕರ್ಸ್ಕೊಳ್ಳಲ್ಲ, ಅವರು ಯಾವುದಾದ್ರೂ ಒಂದು ಗೇಮಲ್ಲಿ ಯಾರ್ದಾದ್ರೂ ಅಗೇನೆಸ್ಟ್ ವಿನ್ ಆದಾಗ. ಅರ್ಥ ಆಗ್ತಿದ್ಯಾ? ಅವ್ರು ವಿನ್ ಆಗಿರಲೇಬೇಕು, ಅವಾಗ ಅವರು ವರ್ಸ್ಟ್ ಪ್ಲೇಯರ್ ಅಲ್ಲ. 1 by 1 ನೋಡಿ, ಲಿಯಾಂಡರ್ ಇದಾರಲ್ವಾ, ನೋಡಿ, ಮಹೇಶ್ ಆಲ್ವೇಸ್ ಬೀಟ್ಸ್ ರೋಹನ್ ಬಟ್ ಲೂಸಸ್ ಟು ಲಿಯಾಂಡರ್. ಅಂದರೆ ಲಿಯಾಂಡರ್ ಮಹೇಶ್ನ ಸೋಲಿಸ್ತಾರೆ ಅಂತ ಅಂದರೆ ಇವ್ರು ಹೆಂಗೆ ವರ್ಸ್ಟ್ ಪ್ಲೇಯರ್ ಆಗ್ತಾರೆ? ಆಪ್ಷನ್ ಎ ಇಸ್ ದ ರಾಂಗ್ ಆಪ್ಷನ್. ಆಯಿತಾ? ಮತ್ತೆ ಮಹೇಶ್ ಆಲ್ವೇಸ್ ಬೀಟ್ಸ್ ರೋಹನ್, ಸೊ ಮಹೇಶ್ ಕೂಡ ವರ್ಸ್ಟ್ ಪ್ಲೇಯರ್ ಆಗಲಿಕ್ಕೆ ಆಗಲ್ಲ. ಮೈ ಕ್ಲಿಯರ್? ದೆನ್ ಸೋಮದೇವ್ ಯೂಶಲಿ ಬೀಟ್ಸ್ ರೋಹನ್. ನೋಡಿ, ಸೋಮದೇವ್ ಯೂಶಲ್ ಆಗಿ ರೋಹನ್ ಜೊತೆ ಆಡಿದಾಗೆಲ್ಲ ರೋಹನ್ ಎಗೇನೆಸ್ಟ್ ವಿನ್ ಆಗ್ತಾನೆ ಇರ್ತಾನೆ. ಹಂಗಾರೆ ಸೋಮದೇವ್ ವರ್ಸ್ಟ್ ಪ್ಲೇಯರ್ ಅಲ್ಲ. ಈ 4 ಆಪ್ಷನಲ್ಲಿ 3 ಜನ ವರ್ಸ್ಟ್ ಪ್ಲೇಯರ್ ಅಲ್ಲ ಅಂತ ಅಂದರೆ ಮಿಕ್ಕೊಂಡಿರೋರು ಯಾರು? ರೋಹನ್. ರೋಹನ್ ಇಸ್ ಅ ವರ್ಸ್ಟ್ ಪ್ಲೇಯರ್. ಏನಕ್ಕಂದ್ರೆ ಇಲ್ಲಿ ಕೊಟ್ಟಿರುವಂಥ ಇನ್ಫಾರ್ಮೇಷನಲ್ಲಿ ಎಲ್ಲೂ ರೋಹನ್ನು ಯಾರ್ದಾದ್ರೂ ಒಬ್ರದ್ದು ಎಗೇನೆಸ್ಟ್ ವಿನ್ ಆಗಿದ್ದಾರೆ ಅಂತ ಇನ್ಫಾರ್ಮೇಷನ್ ಇಲ್ಲ ಅಲ್ವಾ? ಹಂಗಾದ್ರೆ ರೋಹನ್ ಇಸ್ ಅ ವರ್ಸ್ಟ್ ಪ್ಲೇಯರ್ ಅಂತ ಅರ್ಥ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. Newbies, last question of the video, data interpretation ಇಂದಾಗಿದೆ. The following pie chart shows the hourly distribution of all the major activities of a student. The values are denoted in degrees. Values ಎಲ್ಲ ಡಿಗ್ರಿಯಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ದೆನ್ ಫಸ್ಟ್ ಕ್ವೆಶನ್ ಇಸ್, ಹೌ ಮಚ್ ಪರ್ಸೆಂಟೇಜ್ ಆಫ್ ಟೈಮ್ ಅ ಸ್ಟೂಡೆಂಟ್ ಸ್ಪೆಂಡ್ ಇನ್ ಗೇಮ್ಸ್ ಇನ್ ಕಂಪ್ಯಾರಿಸನ್ ಟು ಸ್ಲೀಪಿಂಗ್? ಯಾರ ಜೊತೆ ಕಂಪೇರ್ ಮಾಡ್ತಾ ಇದ್ದೀವೋ ಆ ವ್ಯಾಲ್ಯೂ ಡಿನಾಮಿನೇಟರ್ಗೆ ಬರಬೇಕು. ಅರ್ಥ ಆಗ್ತಿದೆಯಾ? ಯಾರನ್ನ ಕಂಪೇರ್ ಮಾಡ್ತಾ ಇದ್ದೀವಿ? ಗೇಮ್ಸ್ನ ಕಂಪೇರ್ ಮಾಡ್ತಾ ಇದ್ದೀವಿ. ಕ್ಲಿಯರ್? ದೆನ್ ವಾಟ್ ಇಸ್ ದಿಸ್ ವ್ಯಾಲ್ಯೂ? 30 ಡಿಗ್ರಿ ಡಿವೈಡೆಡ್ ಬೈ ಸ್ಲೀಪಿಂಗ್ ಅಂತ ಅಂದರೆ 120 ಡಿಗ್ರಿ. ಡಿಗ್ರಿನ ಕ್ಯಾನ್ಸಲ್ ಮಾಡ್ಕೊಳ್ಳೋಣ. ಏನು ಸಿಗುತ್ತೆ? 30 ಡಿವೈಡೆಡ್ ಬೈ 120. ವಾಟ್ ಇಸ್ ದಿಸ್ ವ್ಯಾಲ್ಯೂ? 1s 4s ಅಲ್ವಾ? ಈಗ ಸಿಕ್ಕಿರೋ ಅಂಥ ವ್ಯಾಲ್ಯೂ ಫ್ರ್ಯಾಕ್ಷನಲ್ಲಿದೆ, ಆಪ್ಷನ್ಸು ಪರ್ಸೆಂಟೇಜಲ್ಲಿದೆ. ಹೌ ಟು ಕನ್ವರ್ಟ್ ಫ್ರ್ಯಾಕ್ಷನ್ ಟು ಪರ್ಸೆಂಟೇಜ್? Very simple. Multiply this value with 100. That's it. ಏನು ಆನ್ಸರು? 25%. Option C is the answer for this question. I hope ನಿಮಗೆ ಇದು ಅರ್ಥ ಆಗಿದೆ ಅಂತ. ನೆಕ್ಸ್ಟ್ ಕ್ವೆಶನಿಗೆ ಹೋಗೋಣ ಈಗ. ವಾಟ್ ಇಸ್ ದ ಡಿಫ್ರೆನ್ಸ್ ಇನ್ ಟೈಮ್ ಅ ಸ್ಟೂಡೆಂಟ್ ಸ್ಪೆಂಡ್ ಇನ್ ಸ್ಕೂಲ್ ಆ್ಯಂಡ್ ಇನ್ ಹೋಮ್ವರ್ಕ್? ಆಸಲ್ಲಿ ಬೇಕಂತೆ. ಈಗ ನೋಡಿ, ಪರ್ಸೆಂಟೇಜ್ ಕನ್ವರ್ಟ್ ಮಾಡಲಿಕ್ಕೆ ಇಂಟು 100 ತೊಗೊಂಡಿ ಅಲ್ವಾ? ಅದೇ ಥರ ಆಸಕ್ಕೆ ಕನ್ವರ್ಟ್ ಮಾಡಲಿಕ್ಕೆ ಇಂಟು 24 ತೊಗೋಬೇಕು. ಅರ್ಥ ಆಗ್ತಿದೆಯಾ? 1 day 24 hours ಅಲ್ವಾ? ಸೊ ಇಂಟು 24. ಅದಕ್ಕಿಂತ ಮುಂಚೆ ನೋಡಿ, ಫಸ್ಟ್ ಡಿಫ್ರೆನ್ಸ್ ತೊಗೊಳ್ಳೋಣ. ಸ್ಕೂಲ್ ಮತ್ತು ಹೋಮ್ವರ್ಕ್ದು ಡಿಫ್ರೆನ್ಸ್ ಎಷ್ಟಿದೆ? ಸ್ಕೂಲ್ 105 ಡಿಗ್ರಿ ಆ್ಯಂಡ್ ಹೋಮ್ವರ್ಕ್ 45 ಡಿಗ್ರಿ. ಡಿಫ್ರೆನ್ಸ್ ಎಷ್ಟಾಗುತ್ತೆ? 60 ಡಿಗ್ರಿ. ಕ್ಲಿಯರ್? ಈ 60 ಡಿಗ್ರಿನ ಫಸ್ಟು ವ್ಯಾಲ್ಯೂ ಮಾಡಬೇಕು. ಹೇಗೆ ಮಾಡೋದು? ಡಿವೈಡ್ ದಿಸ್ ವ್ಯಾಲ್ಯೂ ಬೈ
360. Clear? So this value is 1s 6s. ಓಕೆ, ಈ 1/6ನ ಆರ್ಸ್ ಕನ್ವರ್ಟ್ ಮಾಡಬೇಕು. ಇದು ಫ್ರ್ಯಾಕ್ಷನಲ್ಲಿದೆ, ಸೊ ಆರ್ಸ್ ಕನ್ವರ್ಟ್ ಮಾಡಬೇಕು ಅಂದರೆ ಇಂಟು 24. ಓಕೆ, 4 hours ಇಸ್ ದ ಆನ್ಸರ್. ಒಂದೊಂದೇ ವ್ಯಾಲ್ಯೂನ 6 ಕನ್ವರ್ಟ್ ಮಾಡಿಕೊಂಡು ಆಮೇಲೆ ಡಿಫ್ರೆನ್ಸ್ ತೊಗೊಳೋದಕ್ಕಿಂತ ಈ ಥರ ಮೆಥಡಲ್ಲಿ ಸಾಲ್ವ್ ಮಾಡಿ, ಈಸಿಯಾಗಿ ಸಿಗುತ್ತೆ. ಓಕೆ, ಲಾಸ್ಟ್ ಕ್ವೆಶನ್. ಇಫ್ ಅ ಸ್ಟೂಡೆಂಟ್ ಸ್ಪೆಂಡ್ 1/3 ಟೈಮ್ ಆಫ್ ಹೋಮ್ವರ್ಕ್ ಇನ್ ಮ್ಯಾಥಮೆಟಿಕ್ಸ್, ದೆನ್ ದ ನಂಬರ್ ಆಫ್ hours ಸ್ಪೆಂಡ್ಸ್ ಇನ್ ರೆಸ್ಟ್ ಆಫ್ ದ ಸಬ್ಜೆಕ್ಟ್ಸ್ ಫಾರ್ ಇಸ್ ಹೋಮ್ವರ್ಕ್. ಫಸ್ಟ್ ನಾವು ಹೋಮ್ವರ್ಕ್ಗೆ ಸ್ಪೆಂಡ್ ಆಗಿರೋಂಥ ಡಿಗ್ರಿನ ಆರ್ಸ್ ಕನ್ವರ್ಟ್ ಮಾಡ್ಕೋಬೇಕು. ಹೇಗೆ? ಸಿಂಪಲ್ ಅಲ್ವಾ? 45 ಡಿವೈಡೆಡ್ ಬೈ 360 ಈ ಥರ ಫ್ರ್ಯಾಕ್ಷನಿಗೆ ತೊಗೊಳ್ಳೋಣ. ಆ್ಯಂಡ್ ಆರ್ಸಿಗೆ ಕನ್ವರ್ಟ್ ಮಾಡೋದು ಇಂಟು 24. ಈ 360 ಏನಕ್ಕೆ? ಡಿಗ್ರಿನ ತೆಗಿಲಿಕ್ಕೆ. ಈ 24 ಏನಕ್ಕೆ? ಈ ವ್ಯಾಲ್ಯೂನ ಆರ್ಸಿಗೆ ಕನ್ವರ್ಟ್ ಮಾಡಲಿಕ್ಕೆ. ಅರ್ಥ ಆಗ್ತಿದೆಯಾ? ಸೊ ದಿಸ್ ಇಸ್ 45 1s 45 8s. ಓಕೆ, ದೆನ್ 8 1s 8 3s. ಟೋಟಲ್ 3 hours ಹೋಮ್ವರ್ಕ್ಗೆ ಸ್ಪೆಂಡ್ ಆಗುತ್ತೆ. ಓಕೆ, ಅದರಲ್ಲಿ 1/3 ಆಫ್ ದ ಟೈಮು ಮ್ಯಾಥಮೆಟಿಕ್ಸ್ ಹೋಗುತ್ತಂತೆ. ಅಂದರೆ 1/3 ಆಫ್ 3 hours ಅಂದರೆ 1 hour ಮ್ಯಾಥಮೆಟಿಕ್ಸ್ ಹೋಗುತ್ತೆ. ಇನ್ನು ಮಿಕ್ಕೊಂಡಿರೋದು ಎಷ್ಟು? 3 hoursಲ್ಲಿ 1 hourನ ತೆಗೆದ್ರೆ 2 hours. ಓಕೆ, 2 hours ಬೇರೆ ಸಬ್ಜೆಕ್ಟ್ಗೆ ಹೋಗುತ್ತೆ. ಅದೇ ಕ್ವೆಶನ್ ಇಲ್ಲಿ. ನಂಬರ್ ಆಫ್ hours ಸ್ಪೆಂಡ್ಸ್ ಇನ್ ರೆಸ್ಟ್ ಆಫ್ ದ ಸಬ್ಜೆಕ್ಟ್ಸ್ ಆಫ್ ಹಿಸ್ ಹೋಮ್ವರ್ಕ್ ಇಸ್, ದೆನ್ 2 hours is the answer for this question. I hope this is clear. ಓಕೆ, ನೋಡಿಲಿ ಸೆಕೆಂಡ್ ಕ್ವೆಶನ್ ಆನ್ಸರ್ ಏನು ಸಿಕ್ಕಿತ್ತು? 4 hours. ಸೂಪರ್. ಐ ಹೋಪ್ ನಾವು ಈ ವಿಡಿಯೋದಲ್ಲಿ ಸಾಲ್ವ್ ಮಾಡಿದಂಥ ಎಲ್ಲ ಕ್ವೆಶನ್ಸ್ದು ಸೊಲ್ಯೂಷನ್ ನಿಮಗೆ ಅರ್ಥ ಆಗಿದೆ ಅಂತ. ನಿಮಗೆ ಏನೇ ಡೌಟ್ ಇದ್ದರೂ ಅದನ್ನು ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.